ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಅದರಂತೆ ದಯಿಸಬೇಕು. ನಮಗೆಲ್ಲರಿಗೂ ಗೊತ್ತಿರುವಂತ ನಾಣ್ಣುಡಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಸಸಿ, ಜನನಿಯಿಂದ ಪಾಠ ತಿಳಿದ ಜನರು ಕಂಡರು. ಶಾಲೆಗೆ ಆಗಮಿಸಿರುವಂತ ಸರ್ವರಿಗೂ ಈ ಒಂದು ಸಮಯದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಮೊದಲನೆಯದಾಗಿ ಈ ಶಾಲೆ ಈ ಒಂದು ಶಾಲಾ ಪೋಷಕರ ಸಭೆ, ಸಮಗ್ರ ಶಿಕ್ಷಣ ಯೋಜನೆ, ಸಾರ್ವಜನಿಕ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ವಿಜಯಪುರ, ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಆಯರಿ ವಿಜಯಪುರ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಡೆಯುವಂತಹ ಶಾಲಾ ಪೋಷಕರ ಸಭೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಸಂಗಣ್ಣ ತೋಟದವರು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕು. ಅದರಂತೆ ಈ ಸಭೆಯ ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಸಂಗಮೇಶ್ ತಾಲೂಕು ವ್ಯವಸ್ಥಾಪಕರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಅದರಂತೆ ನಮ್ಮ ಪಕ್ಕದ ಶಾಲೆಯ SDMC ಅಧ್ಯಕ್ಷರಾದಂತಹ ಶಿವಾನಂದ್ ಇಬ್ರಾಹಿಂಪುರ್ ಅವರು ಮುಖ್ಯ ಅತಿಥಿ ಸ್ಥಾನವನ್ನು. ಅದರಂತೆ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾದಂತಹ ಬಸವರಾಜ್ ಸಂಜೀಮನಿ ಅವರು ಕೂಡ ಅಲಂಕರಿಸಿಕೊಳ್ಬೇಕಾಗಿತ್ತು. ಅದರಂತೆ ನಮ್ಮ ಶಾಲೆಯ SDMC ಸದಸ್ಯರಾದಂತಹ ಮಹದೇವ್ ವಾಲಿಕಾರ್ ಅವರು ಕೂಡ ಅತಿಥಿ ಸ್ಥಾನವನ್ನು. ಅದರಂತೆ ಬಲ್ಬೀನ್ ಕರಜ್ಗಿ ಅವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಾಗಿತ್ತು. ಅದರಂತೆ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶಿವಲಾಲ್ ಚವ್ಹಾಣ್ ಅವರು ಕೂಡ ಅತಿಥಿ ಸ್ಥಾನವನ್ನು ಮತ್ತು ಶಾಲೆಯ ಕೇಂದ್ರ ಮತ್ತು ಮುಖ್ಯ ಗುರುಗಳು ಆಗಿರುವಂತಹ IC ಸಾರವಾಡ ಗುರುಗಳು ಈ ಸಭೆಯ ಸ್ಥಾನವನ್ನು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಾಗಿತ್ತು. ಅದರಂತೆ ಮಾಜಿ SDMC ಸದಸ್ಯರಾಗಿರುವಂತಹ ಊರಿನ ಹಿರಿಯರು ಆಗಿರುವಂತಹ ಮಲ್ಲಿಕಾರ್ಜುನ ಗೌಡರು ಅವರು ಕೂಡ ನಮ್ಮ ಮಾತುಕತೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಾಗಿತ್ತು. ಮತ್ತು ಶಾಲೆಯ SDMC ಎಲ್ಲ ಮೆಂಬರ್ಸಿಗೂ ಹಾಗೂ ಶಾಲೆಯ ಮುದ್ದು ವಿದ್ಯಾರ್ಥಿಗಳ ಎಲ್ಲ ಪಾಲಕರಿಗೂ ಕೂಡ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಸಭೆಯ ಪ್ರಾಸ್ತಾವಿಕವಾಗಿ ಮುಖ್ಯ ಗುರುಗಳು ಒಂದೆರಡು ನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಕರ್ನಾಟಕ ಸರ್ಕಾರ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ವಿಜಯಪುರ, ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಆಯೇರಿ ಇವತ್ತಿನ ದಿನ ಈ ಶಾಲಾ ಪೋಷಕರ ಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಸಂಗಮೇಗೌಡರು ತೋಟದವರಿಗೂ ಅವರಿಗೂ ಈ ನಮ್ಮ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಅದರಂತೆ ಈ ಸತತವಾಗಿ 9/6/2025ರಿಂದ 11/6/2025ರವರೆಗೆ ಸುಮಾರು 3 ದಿನಗಳವರೆಗೆ ನಮ್ಮ ಜೊತೆ ನಿಂತ್ಕೊಂಡು ಅವರು ನಮ್ಮ ಸಮಗ್ರ ಶಾಲಾ ಒಂದು ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ತಾಲೂಕಾ ವ್ಯವಸ್ಥಾಪಕರಾದಂಥ ಸಂಗಮೇಶ್ ಸರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಪಾಲಕರ ಪರವಾಗಿ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ಅದರಂತೆ ಈ ನಮ್ಮ ಕನ್ನಡ ಶಾಲೆ SDMC ಅಧ್ಯಕ್ಷರಾದಂಥ ಶಿವಾನಂದ್ ಇಬ್ರಾಹಿಂಪುರ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಪಾಲಕರ ಪರವಾಗಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾದಂಥ ಬಸವರಾಜ ಸಂಜೀಮನಿ ಅವರಿಗೂ ಈ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಪಾಲಕರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಿವಲಾಲ್ ಚವ್ಹಾಣ್ ಅವರು
ಅವರು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ, ಅವರಿಗೂ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಮಾಜಿ ನಮ್ಮ SDMC ಉಪಾಧ್ಯಕ್ಷರಂತ ಮಲ್ಲಿಕಾರ್ಜುನ್ ಗೌಡ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಪೋಷಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ನಮ್ಮ SDMC ಸದಸ್ಯರಾದಂಥ ಮಾದೇವ್ ವಾಲಿಕರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಪೋಷಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈಗ ನಮ್ಮ ಶಾಲೆಯ ಎಲ್ಲ SDMC ಮೆಂಬರ್ಸ್ ಮತ್ತು ಸದಸ್ಯರು ಮತ್ತು ತಾಯಂದಿರು ಸಹೋದರಿಯರು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈಗ ಸುಮಾರು 3 ದಿನಗಳವರೆಗೆ ನಮ್ಮ ಶಾಲೆಯ ಒಂದು ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಈಗ ನಮ್ಮ ಮಕ್ಕಳ ದೃಷ್ಟಿಯಿಂದ ಈಗ ಸುಮಾರು 1ನೇ ತರಗತಿಯಿಂದ 8ನೇ ತರಗತಿಗಳು ನಮ್ಮ ಕ್ಲಾಸ್ಗಳು ನಡೀತಾ ಇದೆ. ಈಗ ನಮ್ಮ ಶಾಲೆಗೆ ಇರ್ತಕ್ಕಂಥ ಮಕ್ಕಳಿಗೆ ಪಠ್ಯ ಪುಸ್ತಕ ಆಗಲಿ, ಸಮವಸ್ತ್ರ ಆಗಲಿ, ಬೂಟ್ ಆಗಲಿ, ಒಂದು ಊಟದ ವ್ಯವಸ್ಥೆ ನಾವು ಯಥಾ ಪ್ರಕಾರ ವರ್ಷದವರೆಗೂ ಯಥಾ ಪ್ರಕಾರ ನಡೀತಾ ಇದೆ. ಮಕ್ಕಳಿಗೆ 10-10:30 ಗಂಟೆಯಿಂದ 10:20ರಿಂದ ನಮ್ಮ ಶಾಲೆ ಮುಂದಿನ ಪ್ರಾರಂಭವಾಗಿ 4:40ರವರೆಗೆ ಶಾಲೆ ನಡೀತಾ ಇದೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಸುಮಾರು 2 ಶಿಕ್ಷಕರು ಈಗಾಗಲೇ ನಿವೃತ್ತಿ ಆಗಿ ಹೋಗ್ಯಾರ. ಮತ್ತು ನಮ್ಮ ಶಿಕ್ಷಕರ ಕೊರತೆ ಇದೆ. ಸುಮಾರು 4 ಶಿಕ್ಷಕರ ಕೊರತೆ ಇದೆ. ಒಬ್ಬರು ದೈಹಿಕ ಶಿಕ್ಷಕರಿಲ್ಲ, ಒಬ್ಬರು ಹೆಡ್ ಮಾಸ್ಟರ್ ಇಲ್ಲ, ಒಬ್ಬರು ಸೈನ್ಸ್ ಟೀಚರ್ ಇಲ್ಲ, ಒಬ್ಬರು PhD ಶಿಕ್ಷಕರಿಲ್ಲ. ಅದರ ಈಗ 4 ಶಿಕ್ಷಕರು ನಮ್ಗೆ ಅತಿಥಿಯರು ಕೊಡುವಂಥ ಒಂದು ವ್ಯವಸ್ಥೆ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ನಾವು ಈ ಇದ್ರ ಮೂಲಕ ನಾವು ಅವರಿಗೆ ವಿನಂತಿ ಮಾಡ್ಕೊತೀನಿ. ಮತ್ತು ಇನ್ನೇನಪ್ಪ ಅಂತಂದ್ರೆ ನಮ್ಮ ರೂಮುಗಳು ನಮಗೆ ಯಥಾ ಪ್ರಕಾರ ರೂಮುಗಳು ಒಂದೊಂದು ಕ್ಲಾಸಿಗೆ ಎಷ್ಟು ಬೇಕು ಅಷ್ಟೇ ಇದೆ. ವಾಚನ ಒಂದು ಗ್ರಂಥಾಲಯ ಒಂದು ಇದು ಇಲ್ಲ. ನಮ್ಮ ಪುಸ್ತಕಗಳು ಸಾಕಷ್ಟು ಅದಾವೆ. ಗ್ರಂಥಾಲಯ ಒಂದು ರೂಮ್ ಇರ್ತದೆ. ಮಕ್ಕಳಿಗೆ ಗ್ರಂಥಾಲಯದ ವ್ಯವಸ್ಥೆ ಮಾಡಿ ನಾವು ಒಂದು ಕಲಿಸಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಮತ್ತು ವಿಜ್ಞಾನದ ಒಂದು ಕೊಠಡಿ ಆದರೆ ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಆ ವಿಷಯವನ್ನು ಬೋಧಿಸಲಿಕ್ಕೆ ಒಂದು ಅನುಕೂಲ, ಅದಕ್ಕೊಂದು ರೂಮ್ ಬೇಕು. ಮತ್ತು ಇನ್ನೊಂದು ಈ ನಮ್ಮಲ್ಲಿ ಕಂಪ್ಯೂಟರ್ಗಳು ಅದಾವೆ. ಆ ಕಂಪ್ಯೂಟರ್ ರೂಮ್ ನಾವು ನೋಡಿದ್ರೆ ಎಲ್ಲ ನಮ್ಮದು ಇದ್ದಂಥ ಎಲ್ಲ ಈ ಯಥಾ ಪ್ರಕಾರ ಹೆಂಗೆ ಇಟ್ಟೆವು ಅಲ್ಲಿನೂ ಇದೇ ಥರ ಅದು ನಮ್ಮ ರೂಮ್ಗಳ ಕೊರತೆ ಭಾಳ ಸರ್. ದಯಮಾಡಿ ನೀವು ನಿಮ್ಮ ಒಂದು ವರದಿಯೊಳಗೆ ನಮ್ಮ ಶಿಕ್ಷಕರ ಕೊರತೆ ಸುಮಾರು 340 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ರೂಮ್ಗಳ ಕೊರತೆ ಇದೆ. ದಯಮಾಡಿ ನೀವು ನಮ್ಮ ಶಾಲೆ ಇಲ್ಲಿವರೆಗೂ ಸುಮಾರು ನಾನು 24 ವರ್ಷಗಳಿಂದ ಇಲ್ಲಿ ಸೇವೆ ಸೇರಿಸ್ತಾ ಇದ್ದೇನೆ. ನಮ್ಮಲ್ಲಿ ಸಮಗ್ರ ಒಂದು ಸಮೀಕ್ಷೆ ಒಟ್ಟೆ ಆಗಿಲ್ಲ. ಇದು ಮೊದಲನೇ ಸಲ. ನಮ್ಮದು ಸುದೈವ ಈ ಶಾಲಾ ಪೋಷಕರ ಸಭೆ ಎಲ್ಲ ಕರೆದಿದ್ದೀರಿ. ಈ ನಾವೆಲ್ಲ ಕರೆದೆವು. ಆ ಪೋಷಕರ ಅಭಿಪ್ರಾಯಗಳನ್ನು ಕೇಳಿದ್ರಿ. ನಾನು ಶಾಲೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಮುಂದಿಟ್ಟೀನಿ. ನಮ್ಮ SDMC ಅಧ್ಯಕ್ಷರಿದ್ದಾರೆ, ನಿಮ್ಮದರ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಇನ್ನೂ ಕೆಲವೊಬ್ಬರು ಇವತ್ತಿನ ದಿವಸ ನಿಮಿತ್ತ ಬರಲಿಕ್ಕಾಗಲ್ಲ. ಸುಮಾರು ನಮ್ಮಲ್ಲಿ ನಾನು SDMC ರಚನೆ ಮಾಡುವಾಗ ನಾವು ಇಡೀ ಗ್ರೌಂಡ್ ಯಾಕಪ್ಪ ಅಂತಂದ್ರೆ ನಾನು ಈಗ ಈ ಕಾರು ಹುಣ್ಣಿಮೆ ಅಂತಂದ್ರೆ ಸುಮಾರು ಹೆಣ್ಣು ಮಕ್ಕಳು ಮನೆಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೆ ಗಂಡಸರು ಇವತ್ತಿನ ದಿವಸ ಒಂದು ಹಳ್ಳಿಯ ಒಂದು ಪದ್ಧತಿ ಒಳಗೆ ಯಂತ್ರಗಳನ್ನು ಮೆರವಣಿಗೆ ಮಾಡಿ ಒಂದು ಆಚರಣೆ ಮಾಡ್ತಕ್ಕಂಥ ಹಬ್ಬ. ಇವತ್ತಿನ ದಿವಸ ಇಷ್ಟು ಜನ ಕೂಡ್ತಾರೆ ನನಗೆ ನಾನು ಅನಿಸಿದ್ದಿಲ್ಲ. ಏನೋ ಒಂದು ನಮ್ಮ ಶಾಲೆಯ ಬಗ್ಗೆ ಅಭಿಮಾನ ಇಟ್ಕೊಂಡು ನೀವೆಲ್ಲ ಕೂಡಿದ್ದೀರಿ. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಸಾಹೇಬರು ಅವರು ಹೇಳ್ತಾರೆ. ನೀವು ಏನಪ್ಪ ಅಂತ ನನ್ನ ಶಾಲೆ ಬಗ್ಗೆ ಹೇಳಿ. ನೀವು ಮುಂದೆ ಬರ್ತೀವಿ ಭಾಳ ಏನಾದರೂ ಇರಲಿ, ಅದನ್ನು ನಾವು ಯಥಾ ಪ್ರಕಾರ ಆದಷ್ಟು ಮಕ್ಕಳನ್ನ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಒಯ್ಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಏನಾದರೂ ಲೋಪದೋಷಗಳಿದ್ರೆ ಹೇಳಿ, ಅದನ್ನ ಸರಿ ಮಾಡ್ತಾರೆ. ಇನ್ನೊಂದು ಏನು ಸಮಸ್ಯೆ ಅಂತಂದ್ರೆ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಮಕ್ಕಳನ್ನ ಶಾಲೆಗೆ ಕಳ್ಸಂಗಿಲ್ಲ. ಫಸ್ಟ್ ಇರುವಂತೆ ನೀವೊಳಗೆ ಮಕ್ಕಳನ್ನ ಶಾಲೆಗೆ ಕಳ್ಸಂಗಿಲ್ಲ. ಯಾಕೆ ಕಳ್ಸಂಗಿಲ್ಲ ಅನ್ನೋ ಗೊತ್ತಲ್ಲ. 108 ಕಾರಣಗಳನ್ನ ನಾನು ಓದ್ತೀನಿ ಸರ್. ಒಂದು ನಿಮಿಷ ನೀವು ಕೇಳ್ಕೊಟ್ರಿ ಆಮೇಲೆ ಸರ್. 1 ಮಿನಿಟ್ ನಾನು ಹೇಳಿ ಸರ್. ಅಲ್ಲ ನಮ್ಮ ಮಕ್ಕಳು ಸುಮಾರು ನಮ್ಮ ಮಕ್ಕಳಿಗೆ ಸರ್ 3 ಕಿಲೋಮೀಟರ್ದಿಂದಲೂ ನಮ್ಮ ಮಕ್ಕಳು ಬರ್ತಾರೆ. ಸುಮಾರು 2 ಕಿಲೋಮೀಟರ್ 1 ಕಿಲೋಮೀಟರ್ ಅಲ್ಲಿಂದೆಲ್ಲ 100ಕ್ಕೆ ಒಂದು 20-30% ಮಕ್ಕಳು ಹೊರಗಿಂದ ಬರುತ್ತಾ ಇರುತ್ತೆ. ಈಗ ನಮ್ಮ ಊರಲ್ಲಿ ವಾಸ ಮಾಡ್ತಕ್ಕಂಥ ಜನ ಭಾಳ ಕಡಿಮೆ ಇದೆ. ಎಲ್ಲ ಕ್ವಾರ್ಟರ್ದಲ್ಲಿ ವಾಸ ಮಾಡ್ತಕ್ಕಂಥ ಜನ ನಮ್ಮಲ್ಲಿ ಇರ್ತಕ್ಕಂಥ ಜನ ಸರ್ ವ್ಯವಸಾಯ ಮಾಡ್ತಕ್ಕಂಥವ್ರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರಿಗೆ ಕುಂದ್ಕೊತಿರೋದು ಸರ್. ಈ ಸುಮಾರು
ಅಕ್ಟೋಬರ್ ದಾಟು ಮುಂದೆ ಡಿಸೆಂಬರ್ ಜನವರಿ ಒಳಗೆ ಅವರು ಒಂದು ಬಡತನಕ್ಕಾಗಿ ಅವರು ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಯಾರ. ಕೆಲವೊಂದು ಆಯುಕ್ತ ಇದ್ದಾಗ ಅವ್ರ ಮಕ್ಕಳು ಬಿಟ್ಟು ಹೋಗಲ್ಲ ನಾವು ಮನೋಹರ್ ಸಾಹೇಬ್ ನಿಧಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದೊಂದು ಸಲ ಎಲ್ಲ ಮಕ್ಕಳು ವಲಸೆ ಹೋಗುವಂಥ ಹಾಲಿನೇ ಆಗ್ತಿತ್ತು. ನೀವು ಸಮೀಕ್ಷೆ ಮಾಡಿರಿ ಸರ್, ಇಡೀ ಕರ್ನಾಟಕ ಮಾಡಿದ್ರಿ, ಎಲ್ಲರೂ ಮಾಡಿರಿ. ಆದ್ರೆ ನಮ್ಮ ಶಾಲೆಯೊಳಗೆ ಅಂಥ ಸ್ಥಿತಿ ಇದೆಯಲ್ಲ. ಸುಮಾರು ನಮ್ಮ ಶಾಲೆಯೊಳಗೆ ಭಾಳ ಒಂದು 10-20 ಹುಡುಗರು ವಲಸೆ ಹೋಗ್ಬೋದು. ನಾನು ಯಾಕಂದ್ರೆ ಏನು ಸಮೀಕ್ಷೆ ಅದನ್ನೇ ಹೇಳಿದ್ದೇನೆ. ಒಂದು 20-30-20 ಹುಡುಗರು. ಆದ್ರೆ ನಾವು ಏನು ತಾಯಿ ತಂದೆ ಆಯಿ ಮುತ್ತೆ ಏನು ಇರ್ತಾರಲ್ಲ ಆ ಮಕ್ಕಳಲ್ಲಿ ಇಟ್ಕೊಂಡು ನಾವು ಏನಪ್ಪ ಅಂತಂದ್ರೆ ನಾವು ಊಟದ ವ್ಯವಸ್ಥೆ ಏನಾದರೂ ನಮ್ಮ ಮಧ್ಯಾಹ್ನ ವ್ಯವಸ್ಥೆ ಸಂಜೆ ವ್ಯವಸ್ಥೆ ಮಾಡ್ತೀವಿ ಸರ್. ಎಂಥ ವ್ಯವಸ್ಥೆ ಮಾಡಿ ನಮ್ಮ ಸರ್ಕಾರ ನಮ್ಮ ಜೊತೆಯಲ್ಲೇ ನಮ್ಮ ಕೈಲಿ ಸಾಧ್ಯ ಏನಾದ್ರು ಮಾಡ್ತೇವೆ. ಮತ್ತು ಇನ್ನೊಂದು ಏನಪ್ಪ, ನೀವು 3 ತಿಂಗಳ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಇಲ್ಲಿ ಆ ಅಭ್ಯಾಸ ಅವ್ರಿಗೆ ಹೆಂಗೆ ತಿಳುವಳಿಕೆ ಅಂತ ಹೇಳಿ. ಈಗ ಕೆಲವೊಂದು ಸ್ಕೂಲ್ಗಳು ನಿಮ್ಮ ಪಾಲಕರಲ್ಲಿ ಏನದ ನಾವು ಸಂಗಮೇಶ್ವರ ಶಾಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಈ CBSE ಸ್ಕೂಲ್ ಆ ಲೆವೆಲ್ ನಮ್ಮ ಮಕ್ಕಳು ಆಗ್ಬೇಕಂದ್ರೆ ಹೆಂಗೆ ನಾವು ಆ ಮಕ್ಕಳ ಆ ಜೊತೆಯಲ್ಲಿ ಅದಾವ್ರಿ. ನಮ್ಮ ಮಕ್ಕಳು ಫೈಟ್ ಮಾಡ್ತಾರೆ. ಇದನ್ನ ಹುಟ್ಟು ಮಕ್ಕಳು ಹಂಗಾಗಲ್ಲ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಪರೀಕ್ಷೆ ಮೂಲಕ ಪಾಸ್ ಮಾಡ್ಕೊಂಡು ನಮ್ಮಲ್ಲಿ ಶಾಲೆಯಿಂದ ಒಂದೊಂದು ಶಾಲೆಯಿಂದ ಇಲ್ಲಿ ಮಕ್ಕಳು ತೆಗೆದುಕೊಂಡು ಅವ್ರು ಎಡ್ಮಿಷನ್ ಮಾಡ್ಕೊತಾರೆ. ನಮ್ಮ ಶಾಲೆ ಬಡ ಮಕ್ಕಳ ಶಾಲೆ. ಒಂದೇ ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಏನಪ್ಪ ಅಂದ್ರೆ ಬಡ ಮಕ್ಕಳ ಶಾಲೆ. ನಾವು ಪ್ರತಿಯೊಂದು ಏನೇ ಇದ್ರು ಇವತ್ತು ಆಂಗ್ಲ ಮಗು ಇದ್ರು ಎಡ್ಮಿಷನ್ ಮಾಡ್ಕೋಬೇಕು. ಪಾಲಕರು ನಾನು ವಿನಂತಿ ಮಾಡ್ಕೊತೀನಿ, ಒಂದು ಮನೆಯೊಳಗೆ ಬಿದ್ದು ಅದೇ ಹೊಳೆಯಾಳಂತಂದ್ರೆ ಆ ಮಗುನ ಎಡ್ಮಿಷನ್ ಮಾಡ್ಕೋಬೇಕು. ದಾಟ ಮಗು ಅಂದ್ರೆ ನಾವು ಅದನ್ನ ಎಡ್ಮಿಷನ್ ಮಾಡ್ಕೋಬೇಕು. ಅದು ನಾವು ಏನು ಪ್ರಗತಿ ಮಾಡ್ಬೇಕು ಮಾಡ್ತೇವೆ. ನಾವು ಯಾಕೆ ಬಂದು ಸಾಧ್ಯ ಬರ್ತೀವಪ್ಪ, ನಮ್ಮ ಕೆಲಸ ಏನಂದ್ರೆ ಅದು ನಮ್ಮ ಇದೇ ಅದು. ಅದ್ರ ಮೂಲಕ ನಾವೆಲ್ಲ ಒಂದು ಮಕ್ಕಳ ಒಂದು ಪ್ರಗತಿಯ ರೂಪದಲ್ಲಿ ನಾವು ಸಾಧ್ಯ ಆದ ಮಟ್ಟಿಗೆ 99% ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸಾಹೇಬ್ರೆ. ನೀವು ಏನಪ್ಪ ಅಂದ್ರೆ ನಮ್ಮ ಶಾಲೆ ಬಗ್ಗೆ ಸುಮಾರು 3 ದಿನಗಳ ಸಮೀಕ್ಷೆ ಮಾಡಿದ್ದೀರಿ. ನಮ್ಮದು ಯಥಾಸ್ಥಿತಿ ನಮ್ಮ ಗ್ರೌಂಡ್ ವ್ಯವಸ್ಥೆ, ನಮ್ಮ ಶಾಲೆ ಮತ್ತು ಇನ್ನೂ ಒಂದು 4 ತಿಂಗಳು ನೀವು ದಯಮಾಡಿ ನೀವು ವರದಿಗಳು ತಿಳಿಸಿದ್ರಿ ಅಂದರೆ ತಕ್ಷಣ ನಮ್ಮ ಕೆಲಸ ಆಯ್ತವ ನಮ್ಗೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಮ ಈ ಸಂಗಮೇಶ್ವರು ಮತ್ತು ಶ್ರೀ ಸಿದ್ದು ಯರ್ನಾಳ್ ಸರು, ಶ್ರೀಮತಿ ಸವಿತಾ ಬರಡ್ಡಿ ಮೇಡಮ್ ಅವರು, ಶ್ರೀಮತಿ ಅಲ್ಪಾ ಪುಂಜೇರಿ ಮೇಡಮ್ ಅವರು, ಇವರೆಲ್ಲ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಇವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ SDMC ಅವರು, ಎಲ್ಲ ಬಹುಮಾತಿಯರು, ತಾಯಂದಿರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡ್ತೀನಿ. ಕ್ಷಮೆಯಾಗಲಿ. 3 ದಿನಗಳ ಕಾಲ ನಮ್ಮೊಂದಿಗೆ ಇದ್ದು ನಮ್ಮ ಶಾಲೆಯ ಸಮೀಕ್ಷೆಯನ್ನು ಮಾಡಿರುವಂಥ ಸಿದ್ದು ಯರ್ನಾಳ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಸವಿತಾ ಬರಡಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಅಲ್ಪಾ ಪೂಜಾರಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ದಿನ ನಮ್ಮ ಮುಖ್ಯ ಗುರುಗಳು ಹೇಳಿದ್ರು ಏನಂದರೆ ಶಾಲಾ ಕೊಠಡಿಗಳ ಕೊರತೆ ಇದೆ ಮತ್ತು ಸಾಧ್ಯವಾದಷ್ಟು ನಾವು ವಿದ್ಯಾರ್ಥಿಗಳನ್ನು ಮುಂದೆ ತರಲಿಕ್ಕೆ ಸಾಧ್ಯವಾದಷ್ಟು ಪರಿಶ್ರಮವನ್ನು ಪಡ್ತೇವೆ. 99% 100% ನಾವು ವಿದ್ಯಾರ್ಥಿಗಳನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಡ್ತೇವೆ ಎಂಬುದಾಗಿ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಈ ಒಂದು ಸಮಯದಲ್ಲಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಸಂಗಮೇಶ್ ತಾಲೂಕು ವ್ಯವಸ್ಥಾಪಕರು ಇವರು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತಾಪಿ ವರ್ಗದಿಂದ ಕಾರಣಗೊಂಡಿದೆ. ಎಲ್ಲ ಎತ್ಕೊಳ್ತಾ ಇರಲಿಕ್ಕೆ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಸ್ವಲ್ಪ ಬಿಸಿ ಇದೆ ಅಂದರೆ ತಾವೆಲ್ಲ ಹಾಗಾಗಿ ತಮ್ಮೆಲ್ಲರಿಗೂ ಇಂದಿನ ಈ ಸಾಮಾಜಿಕ ಪರಿಶೋಧನೆ ಶಾಲಾ ಸಮಗ್ರ ಶಿಕ್ಷಣ ಯೋಜನೆಯ ಪೋಷಕರ ಸಭೆ ವೇದಿಕೆ ಮೇಲೆ ಆಶೀತರಾಗಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ವಲ್ಪ ನೀವು ಈ ಕಡೆ ಅಲ್ಲಿ ಕೂತ್ಬಿಡ್ರಿ, ಈ ಫೋಟೋದು ಕವರ್ ಹಾಕಿರಿ. ವೇದಿಕೆ ಮೇಲೆ ಆಶೀತರಾಗಿರ್ತಕ್ಕಂಥ ಮಾಜಿ ಮತ್ತು ಹಾಲಿ ಗ್ರಾಮ SDMC ಅಧ್ಯಕ್ಷರು ಇಲ್ಲ ಸದಸ್ಯರು, ಯಾವತ್ತೂ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರು
ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಾಲ್ಗೊಂಡಿದ್ದಾರೆ. ಸೊ ಯಾಕೆ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಸೊ ಯೋಜನೆಗಳ ಸಾಕಾರ ನಿಟ್ಟಿನಲ್ಲಿ ಅದರ ಮಧ್ಯೆ ಮಧ್ಯೆ ಸರ್ಕಾರ ಅನೇಕ ಉಪ ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಸೊ ಉದ್ದೇಶ ಏನು? ಸರ್ಕಾರ ತಂದಿರತಕ್ಕಂಥ ಅನೇಕ ಯೋಜನೆಗಳು ಯಾವ ದಿಕ್ಕಿನಿಂದ ಸಾಗ್ತಾ ಇದೆ, ಆ ಯೋಜನೆಗಳು ಸಫಲತೆ ಆಗ್ತಾ ಇದೆ, ಅನುಷ್ಠಾನಗೊಳ್ತಕ್ಕಂಥ ಎಲ್ಲಾ ಉದ್ದೇಶಗಳು ಸಾಕಾರಗೊಳ್ತಾ ಇದೆ, ಅಥವಾ ಬಂದಿರತಕ್ಕಂಥ ಯೋಜನೆಗಳು ಮಕ್ಕಳಿಗೆ ಹೋಗ್ತಾ ಇದ್ದಾರೆ, ಫಲಾನುಭವಿಗಳು ಹೋಗ್ತಾ ಇದ್ದಾರೆ. ಸೊ ಇದು ಅಂತ ಎಲ್ಲ ಒಂದು ಮಾಹಿತಿ ಕಲಿಯಾಗುತ್ತೆ. ಸರ್ಕಾರ ಹೋದ ವರ್ಷದಿಂದ ಸಮಗ್ರ ಶಿಕ್ಷಣ ಯೋಜನೆನ ಒಂದು ಹೊಸದಾಗಿ ರೂಪಿಸ್ತಾ ಇದ್ದಾರೆ. ಇದು ನಾವು 2ನೇ ವರ್ಷ ಮಾಡ್ತಾ ಇದ್ದೀವಿ. ಹೋದ ವರ್ಷ ಮಾಡಿದ್ವಿ, ಇದು 2ನೇ ವರ್ಷ. ಅದು ಸರ್ಕಾರ ಶಾಲೆಗಳು. ಯಾಕೆ ಆಗಲೇ ಸರ್ ಇದು ಮಾತಾಡ್ತಾ ಇದ್ದೇವೆ, ಸರ್ವತ್ರ ಮಾತಾಡಿದ ತಕ್ಷಣ ನಾವು ಮಾತಾಡಬೇಕಿದೆ. ಖಂಡಿತವಾಗಿ ನಮಗೆ ಅವಕಾಶ ಕೊಟ್ಟಿರೋ ಮುಖ್ಯವಾಗಿ ಅದಕ್ಕೆ ಇವರ ಜೊತೆ ಮಾತಾಡೋದು ಮುಂತಾದ ಅದಕ್ಕೆ ಪಾಲಕ ಮತ್ತು ಪೋಷಕರ ಸಭೆ. ಸೊ ಯಾಕೆ ಅಂದ್ರೆ ಇದು ಒಟ್ಟಾರೆ ಶಾಲೆಯ ಸರ್ವಾಂಗೀಣ ಬೆಳವಣಿಗೆ ಅಭಿವೃದ್ಧಿ ಅಂತ ಅಲ್ವಾ. ಸರ್ಕಾರ ಅದು ನಿಮ್ದು, ನಿಮ್ಮಿಂದ ಸರ್ಕಾರ, ನನ್ನಿಂದ ಸರ್ಕಾರ ಅಲ್ವಾ. ಹಾಗಾಗಿ ನಮಗೇನಿದೆ ಪ್ರಜಾಪ್ರಭುತ್ವ ಏನಿದೆ, ಸೊ ಜನರಿಂದ ಜನರಿಗಾಗಿ ಜನರಿಗೋಸ್ಕರಲ್ವಾ. ಅದೇ ಕಾನ್ಸೆಪ್ಟ್ ನಮ್ಮ ಸಾಮಾಜಿಕ ಕೋಶದಲ್ಲಿ ಏನಂತಂದ್ರೆ ಪಾಲಕರು ಪಾಲಕರಿಗಾಗಿ ಪಾಲಕರಿಂದ. ಸೊ ಏನ್ ಮಾಡ್ತಾ ಇದೀವಿ, ಅದು ಸಭೆ ಮಾಡ್ತಾ ಇದಕ್ಕೆ ಪಾಲಕ ಮತ್ತು ಪೋಷಕರ ಸಭೆ ಅಲ್ವಾ. ಅದೇ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಇದೆ, ನಿಮ್ಮ ಶಾಲೆಯ ಸಾಧಕ ಬಾಧಕಗಳೇನಿವೆ, ಸೊ ಏನ್ ಒಳಿತು ಮತ್ತು ಕೆಟ್ಟದ್ದೇನಿದೆ ಅಲ್ವಾ. ಸೊ ತಾವೆಲ್ಲ ಮಕ್ಕಳು ಬೆಳಿಗ್ಗೆಯಿಂದ ಸಾಯಂಕಾಲ ಮಕ್ಕಳು ಶಾಲೆ ಕಳಿಸ್ತಾ ಇದ್ದೀವಿ. ಸೊ ಮಗು ಏನಾಗ್ತಾ ಇದೆ, ಸೊ ಕಲಿತಾ ಇದೆನಾ ಇಲ್ವಾ, ಅಥವಾ ಬೇರೆ ಮಗು ಕಂಪೇರ್ ಮಾಡ್ತಾರೆ. ಸರ್ ಆ ಮಗು ಪರೀಕ್ಷೆಗೆ 10 ತಗೊಳ್ತಾ ಇದೆ, ನನ್ನ ಮಗು 2 ಮಾರ್ಕ್ ತಗೊಳ್ತಾ ಇದೆ, ಕಾವೇ ಅದು ದಿನ ಬರ್ತಾ ಇದೆ, ಇದು ದಿನ ಬರ್ತಾ ಇದೆ, ಅದು ಬ್ಯಾಗ್ ಹಾಕೊಳ್ತಾ ಇದೆ, ಇದು ಬ್ಯಾಗ್ ಹಾಕೊಳ್ತಾ ಇದೆ. ಸೊ ವಾಟ್ ಇಸ್ ದ ಡಿಫರೆನ್ಸ್? ಸೊ ಯಾಕೆ ಕೊಡ್ತಾ ಇದೆ, ಶಿಕ್ಷಕರದ ಮಕ್ಕಳದ ಪಾಲಕರದ? ಇಲ್ಲಿ ಶಾಲೆಗಳಿಗೆ ಬೇಕಂದ್ರೆ ಸೊ 3 ಕಗಳು ನೋಡಿ, 3 ಕ 2 ಅರ್ಥ ಆಗುತ್ತೆ ಅಲ್ವಾ. ಸೊ ಯಾವ 3 ಕಗಳು? ಒಂದು ಪಾಲಕ, ಬಾಲಕ, ಇನ್ನೊಂದು ಶಿಕ್ಷಕ. ಈ 3 ಕಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀವೋ ಅದು ಏನಾಗುತ್ತೆ, ಸೊ ದಾರಿ ಸರಿಯಾಗಿ ಹೋಗುತ್ತೆ. ಸೊ ಈ 3 ಕ ಒಂದೊಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ನಾವು 3 ಕ ಹೋಗ್ತೀವಿ ಅಲ್ವಾ. ಅದೇ ಮೂರ್ಖ ತ್ರಿಮೂರ್ಖ ನಾವು ಹೇಗೆ ಬಳಸ್ಕೊಳ್ತೀವೋ, ಪದಗಳ ಉಚ್ಚಾರಣೆ ಹೇಗೆ ಮಾಡ್ತೀವೋ ಅಲ್ಲಿ ಅರ್ಥ ಬರೋದಲ್ಲ. ಪದಗಳ ಉಚ್ಚಾರಣೆ ಸ್ವಲ್ಪ ವ್ಯಕ್ತಿತ್ವ ಆಯ್ತು ಅಂದ್ರೆ ಅಂತ ಅರ್ಥ ಆಗ್ತದೆ, ಅರ್ಥ ಆಯ್ತಾ. ಸೊ ಹಾಗಾಗಿ ಈ ಶಾಲೆ ಅನ್ನೋದನ್ನ ಒಂದೇ ಕೈಯಿಂದ ಚಪ್ಪಳ ತಟ್ಟರೆ ಏನಾಗುತ್ತೆ, ಶಬ್ದ ಬರ್ತದ ಇಲ್ಲವಾ. ಸೊ 2 ಕೈ ಕೊಡ್ಬೇಕು. ಹಾಗಾಗಿ ಇಲ್ಲಿ ಶಿಕ್ಷಕರ ಮತ್ತು ನೀವುಗಳ ಮಧ್ಯೆ ಈ ಹೊಂದಾಣಿಕೆ ಇತ್ತು ಅಂದ್ರೆ ಮಾತ್ರ ಶಾಲೆ ಅಭಿವೃದ್ಧಿ ಆಗುತ್ತೆ, ಶಾಲೆ ಪ್ರಗತಿ ಆಗುತ್ತೆ, ಶಾಲೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಈ 3 ಅಭಿವೃದ್ಧಿ ಆಗುತ್ತೆ ಅಲ್ವಾ. ಸೊ ಮಹಾತ್ಮ ಗಾಂಧಿ ಕೆಲಸ ಏನ್ರಿ, ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ, ಗ್ರಾಮ ಸ್ವರಾಜ್ಯ ಅಂತ ಕರಿತಾರೆ. ಸೊ ಗ್ರಾಮಗಳ ಅಭಿವೃದ್ಧಿ ಯಾವಾಗುತ್ತೋ ದೇಶ ಅಭಿವೃದ್ಧಿ ಆಗುತ್ತೆ. ಸೊ ಹಳ್ಳಿಯ ಶಾಲೆ ಯಾವಾಗ ಅಭಿವೃದ್ಧಿ ಆಗುತ್ತೋ ಸೊ ದೇಶ ಏನಾಗುತ್ತೆ, ಸಾಕ್ಷರತಾ ಮಟ್ಟ ಅಭಿವೃದ್ಧಿ ಆಗುತ್ತೆ. ಇದು ನಮ್ಮ ಒಂದು ಕಾನ್ಸೆಪ್ಟ್ ಅಂತ, ಸರ್ಕಾರದ ನಿಯಮ ಅಂತ. ಸೊ ಶಾಲೆ, ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸರ್ಕಾರ ವಿಶ್ವೂಟ ತರ್ತಾ ಇದೆ ಮಕ್ಕಳಿಗೆ. ಸರ್ ಹೇಳಿದ್ರು ಮೂಳೆ ಹೋಗ್ತಾ ಇದ್ದಾರೆ, ಎಸ್. ಸೊ ಮೂಳೆ ಹೋಗ್ತಕ್ಕಂಥ ಮಕ್ಕಳನ್ನ, ಶಾಲೆಯಿಂದ ವಂಚಿತರಾಗ್ತಕ್ಕಂಥ ಮಕ್ಕಳನ್ನ ತಪ್ಪಿಸ್ಬೇಕು. ಎಲ್ಲಾ ಮಕ್ಕಳು 64 ವಯಸ್ಸಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸೊ ಕಲಿಯಬೇಕಂತ ಉದ್ದೇಶಕ್ಕೋಸ್ಕರವಾಗಿ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿ ಊಟದಲ್ಲಿ ತರ್ತಾ ಇದೀವಿ. ಈಗ ಹೋಯ್ತು, ಈಗ ಏನ್ ಕರೀತಾ ಇದೀವಿ ನಾವು, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಕರೀತಾ ಇದೀವಿ. ಸೊ ಬರೀ ಬಿಸಿ ಊಟ ಅಷ್ಟೇ ಕೊಡ್ತಾ ಇದೀವಿ. ಇವಾಗ ಏನ್ ಮಾಡ್ತಾ ಇದೀವಿ, ಸಮತೋಲನ ಆಹಾರ ಜೊತೆಗೆ ಬರೀ ಊಟ ಅಷ್ಟೇ ಅಲ್ಲ, ಆ ಮಗುವಿಗೆ ಸೊ ಹೊಟ್ಟೆ ಕೊಡ್ತಾ ಇದೀವಿ, ಬಾಳೆಹಣ್ಣು ಕೊಡ್ತಾ ಇದೀವಿ, ಮುಂಚೆ ಶೇಂಗಾ ಚಿಕ್ಕಿ ಕೊಡ್ತಾ ಇದೀವಿ, ಈ ಬ್ಯಾಗ್ ಮಾಡಿದೀವಿ, ತಲೆ ಹಾಕಿದ್ವಿ. ಯಾಕೆ ಅಲ್ವಾ. ಸೊ ಮಕ್ಕಳು ಏನಾಗಿದೆ, ಬರೀ ಆಹಾರ ಅಷ್ಟೇ ಅಲ್ಲ, ಸೊ ಏನಾಗಿದೆ, ಮಗು ಎಲ್ಲ ಪೋಷಕಾಂಶ ತಗೋಬೇಕಾಗಿದೆ. ಸೌಂಡ್ ಮೈಂಡ್, ಸೌಂಡ್ ಬಾಡಿ ಅಂತ ಕರಿತೀವಿ ಅಲ್ವಾ. ಆ ಮಗು ಕೇವಲ ಪಾಠಕ್ಕಷ್ಟೇ ಅಲ್ಲ, ಆಟಕ್ಕೂ ಇರಲ್ಲ, ಆಟ ಪಾಠ. ಸೊ 2 ದೃಷ್ಟಿಕೋನ ಮಾತ್ರ ಮಗು ಏನಾಗುತ್ತೆ, ಸೊ ಬೆಳೀತಾ ಇರತಕ್ಕಂಥ ಉದ್ದೇಶ ಸರ್ಕಾರದ.
ಯಾಕೆ ಒಂದು ಮಗುವಿಗೆ 6 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಒಂದು ಮಗುವಿಗೆ ಒಂದು ದಿನಕ್ಕೆ 6 ರೂಪಾಯಿ ಖರ್ಚಾದ್ರೆ ಇಲ್ಲಿ 383 ಮಕ್ಕಳಿವೆ. ಆದ್ರೆ ಒಂದು ದಿನಕ್ಕೆ 6 ಅಂದ್ರೆ 300 ಮಕ್ಕಳು ಎಷ್ಟು ಇವೆ ಲೆಕ್ಕ ಹಾಕಿ. ಇದು ಒಂದು ಶಾಲೆ. ಹಾಗೆ ರಾಜ್ಯಕ್ಕೆ ಎಷ್ಟು ಶಾಲೆಗಳಿವೆ? ಸೊ ಮುಂಚೆ ಏನಿತ್ತು ವಾರದ 2 ದಿನ ಮಾತ್ರ ಕೊಡ್ತಾ ಇದ್ವಿ ಮೊಟ್ಟೆಯನ್ನು. ಸೊ ಇವತ್ತು ವಾರದ 6 ದಿನ ಕೊಡ್ತಾ ಇದ್ದೀವಿ. ವಾರದ 6 ದಿನ ಕೊಡ್ತಾ ಇದ್ದೀವಿ ಅಲ್ವಾ? ಸೊ ದುಡ್ಡು ಯಾರ್ದು? ನಿಮ್ದೇ ದುಡ್ಡು. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಸರ್ ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಸರ್ಕಾರ ನಡೆಸೋರು ನೀವೇ, ಕೊಡೋರು ನೀವೇ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅದೇ ನಾವು ತಿಳ್ಕೊಬೇಕಾಗಿದೆ. ನಾವು ಏನ್ ಮಾಡ್ಬೇಕಾಗಿದೆ? ಆ ವಿಷಯಗಳನ್ನ ಅರ್ಥಕೋಬೇಕಾಗಿದೆ. ಶಾಲೆ ನಿಮ್ಮದೇ. ಸೊ ಕಂಪೌಂಡ್ ಕೊಟ್ಕೊಳ್ತಾ ಇದೀವಿ. ಶಾಲೆ ಮುಗಿದಾದ್ಮೇಲೆ ಶಾಲೆಯ ಆವರಣ ಬಂದ ತಕ್ಷಣ ಹೊಲಸು ಮಾಡ್ತಕ್ಕಂಥ ಕೆಲಸ ಮಾಡೋದೇ ಅಲ್ಲ. ಸ್ಥಳೀಯ ಪಾಲಕರೇ, ಸ್ಥಳೀಯ ಜನರೇ, ಯಾರೋ ಒಬ್ರೆ. ನಾವು ಮಾಡೋದೇ ಅಲ್ಲ, ಲೋಕಲ್ ಅಲ್ಲ. ಸರ್ ನಾವು ಇವ್ರು ಮಾಡೋದೇ ಊರೇ. ಸೊ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅಷ್ಟೇ ಓದಿ ನಾನು ಹೇಳಕ್ಕಾಗತ್ತಾ? ಇದು ನಿಮ್ಮ ಶಾಲೆ. ಸೊ ಬರೀ ದೊಡ್ಡ ಆಟ ಆಡ್ರಿ, ಹೋಗಿ ಯಾರು ಮಾಡಲ್ಲ. ಅಲ್ಲಿರ್ತಕ್ಕಂಥ ಕಿಟಕಿ ಕ್ಲಾಸ್ ನೋಡೋದು ಅಲ್ವಾ? ಶಾಲೆಯ ಗಲೀಜ್ ಮಾಡೋದು ಅಥವಾ ಏನೋ ಮೈದಾನ ಕೂತ್ಕೊಂಡು ಏನೋ ಬೇರೆ ಬೇರೆ ಸೊ ಮಾಡೋದು. ಇದ್ರಲ್ಲಿ ಏನಾಗುತ್ತೆ? ನೀವು ಒತ್ತಿದ್ದು ಹೋಗಿದ್ದೀರಿ. ಸೊ ಬೇರೆ ಬೆಳಿಗ್ಗೆ ಬಂದ ತಕ್ಷಣ ಸೊ ಆಟದ ಮೈದಾನ ಸ್ವಚ್ಛ ಮಾಡೋರು ಯಾರು? ನಿಮ್ಮ ಮಕ್ಕಳು ಏನ್ ಮಾಡ್ಬೇಕು? ಯಾವ್ದು ವಿಮಾನ ಶೀಟ್ ಅನ್ನ ಅಥವಾ ಒಂದು ಗ್ಲಾಸ್ ಅನ್ನ ಬೇರೆ ಬೇರೆ ಸ್ನಾಕ್ಸ್ ಶೀಟ್ ಅನ್ನ ಏನ್ ತಾಕೋರೆ ಅಲ್ವಾ? ಹಾಗಾದ್ರೆ ಆ ಮಗುಗೆ ಏನಾಗುತ್ತೆ? ಸೊ ಬೇರೆ ಮಾರಕ ಹೋಗಿರ್ತಕ್ಕಂಥ ವಿಷಯಗಳು ದುಷ್ಪರಿಣಾಮಗಳಾಗುತ್ತೆ. ಹಾಗಾಗಿ ಸೊ ಒಳ್ಳೆ ಅದಕ್ಕೆ ಸರ್ಕಾರ ವಿನೇತನಾಗಿತ್ತು ಮನೆಯ ಶಿಕ್ಷಣ ಮಂತ್ರಿಗಳು ನೈತಿಕ ಶಿಕ್ಷಣ ಸರ್ಕಾರ ಶಾಲೆ ಬೋಧನೆ ಮಾಡಬೇಕಾಗಿದೆ. ಅದು ಕೂಡ ಒಂದು ನೆಕ್ಸ್ಟ್ ಮುಂದಿನ ವರ್ಷ ಶೈಕ್ಷಣಿಕ ವರ್ಷದಿಂದ ಒಂದು ಹೊಸದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ಮಕ್ಕಳಿಗೆ ನೈತಿಕ ಮೌಲ್ಯಗಳ ಶಿಕ್ಷಣ ಮಾಡ್ತಕ್ಕಂಥ ಒಂದು ವಿಷಯ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಾಗಿದೆ. ಈಗಾಗಲೇ ಒಳ ಮೀಸಲಾತಿ ನಡೆದಿದೆ. ಆ ಒಳ ಮೀಸಲಾತಿ ಮುಗಿದ ತಕ್ಷಣ 16,500 ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡ್ತಕ್ಕಂಥ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಸೊ ಅದು ಕೂಡ ಸದ್ಯದಲ್ಲಿ ಆಗುತ್ತೆ ಅಂತ. ಸೊ ಯಾಕೆ ಈ ಮಾತು ಹೇಳಿದ್ರೆ ಸೊ ರಾಜ್ಯದ ಬಹುತೇಕವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಹಾಗಾಗಿ ಅದು ಸರಿದೂಗಿಸಬೇಕಾಗಿದೆ. ಸೊ ನಮಗೇನೇ ಕಾನ್ಸೆಪ್ಟ್ ಇದೆ? 30 ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಇರ್ತೇವೆ. ಇಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಅಲ್ಲಿವರೆಗೆ ಮಾಡಬೇಕಾಗಿದೆ. ಹಾಗಾಗಿ ಈ ಜೂನ್ನಿಂದ ಅತಿಥಿ ಶಿಕ್ಷಕ ನೇಮಕಾತಿ ಮಾಡ್ಕೋಬೇಕಂತ ಆದೇಶ ಆಗಿದೆ. ಸೊ ಬೇರೆ ಬೇರೆ ತಂದುಕೊಂಡಿದ್ದಾರೆ. ಈಗಾಗಲೇ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಡೆಸ್ಕೊಂಡಿದ್ದಾರೆ. ಈಗಾಗಲೇ 1 ಪೋಸ್ಟ್ ಶಾಂಕ್ಷನ್ ಆಗಿದೆ ಅಂದ್ಕೊಂಡಿದೆ. ಮುಖ್ಯ ಒಂದು ಆಗಿದೆ. ಸೊ ಹೆಚ್ಚು ಇನ್ನೊಂದು ಪೋಸ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಮಕ್ಕಳ ಸಂಖ್ಯೆ ಹೇಳ್ಬೇಕಾಗುತ್ತೆ. ಸರಿ, ಆದ್ರೆ ಒಂದು ನಾನು ಮಾತಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಮೊನ್ನೆ ಕೆಲವು ಕ್ಷೇತ್ರ ಶಿಕ್ಷಣಾಧಿಕಾರಿ ಜೊತೆ ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಇನ್ನೊಂದರ ಕೊಡುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥ ಮಾತಾಡಿದ ಸ್ಪರ್ಧೆ ಮಾಹಿತಿ ಕೆಲಸ ಖಂಡಿತ ಮಾಡ್ತೀನಿ. ಅದ್ರ ಜೊತೆಗೆ ಸರ್ ಹೇಳುತ್ತೆ ಈಗಾಗಲೇ ಇಲ್ಲಿ ಅಂದ್ರೆ ಕೊಠಡಿಗಳ ವ್ಯವಸ್ಥೆ ಆಗಬೇಕಾಗಿದೆ ಅಂತಕ್ಕಂಥದ್ದು. ಕೊಠಡಿಗಳ ವ್ಯವಸ್ಥೆ ಅದು ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ, ಅದು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಿಂದ ಆಗಬೇಕಾಗಿದೆ. ಸೊ ಆದಷ್ಟು ಅದನ್ನು ಕೂಡ ನೋಡೋಣ. ನಾವು ಇಲಾಖೆಯ ಅಧಿಕಾರಿಗಳಿಗೆ ಮಾತಾಡಿ ಸೊ ಸಾಧ್ಯಾದಷ್ಟು ನಮಗೆ ನಮ್ಮ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು. ಜೊತೆಗೆ ಬಹುತೇಕವಾಗಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ ಶಿವಲಾಲ್ ಅವರು ಅಲ್ವಾ? ಸೊ ಪಂಚಾಯತಿಯಲ್ಲಿ ನರೇಗಾಗೆ ಸಾಕಷ್ಟು ಅವಕಾಶಗಳಿದೆ. ಸೊ ಆಟದ ಮೈದಾನ ಬಂದಿದೆ ಅಲ್ವಾ? ಹೈಟೆಕ್ ಶೌಚಾಲಯ ಇದೆ, ಬಾಲಕ ಮತ್ತು ಬಾಲಿಕೆಯರ ಶೌಚಾಲಯ ಇದೆ, ಅಡಿಗೆ ಕೋಣೆ ಇದೆ. ಸೊ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಯಾವುದೇ ಯೋಜನೆಗಳನ್ನ ಯಾವ ವರ್ಷದ ಕ್ರಿಯಾಯೋಜನೆ ಸೇರಿಸಿದ್ರೆ ಅದೇ ವರ್ಷದ ಕ್ರಿಯಾಯೋಜನೆಯಲ್ಲಿ ಕೆಲಸ ಹೋದ ವರ್ಷ ಇಟ್ಕೊಂಡು ಕೆಲಸ ಮಾಡಿಲ್ಲ. ಅದಕ್ಕೆ ಮತ್ತೆ ಈ ವರ್ಷ ಇಟ್ಕೊಳ್ಳಿ, ಈ ವರ್ಷ ಸ್ಟಾರ್ಟ್ ಮಾಡಿ, ಈ ವರ್ಷ ಮುಗಿಸಿ. ಯಾಕಂದ್ರೆ ಇಲ್ಲಿ ಬಹುತೇಕ ಮಕ್ಕಳು ಜಾಸ್ತಿ ಇದೆ, ಹೊರಗಡೆ ಹೋಗಕ್ಕಾಗಲ್ಲ ಶೌಚಾಲಯಕ್ಕೆ ಅಲ್ವಾ? ಹಾಗಾಗಿ ಅವ್ರ ಅವಕಾಶ ಇಲ್ಲ. ಸರ್ಕಾರ ಅವಕಾಶ ಇದೆ, ಶೌಚಾಲಯ ಇದೆ. ಹೀಗೆ ಗೋಳದ ಬೇಡ ಹಾಕಬೇಕು. ಇಲ್ಲ ಅದಕ್ಕೆ ಸ್ವಲ್ಪ ನೀವೆಲ್ಲ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಮಕ್ಕಳಿಗೆ ಏನ್ ನೀವು ಮಾಡ್ತಾ ಇದ್ರಿ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಅನುಕೂಲ ಆಗ್ತಕ್ಕಂಥದ್ದು. ಸರ್ಕಾರ ಅನೇಕ ಯೋಜನೆಗಳಿದೆ, ಅದನ್ನ ಯೂಸ್ ಮಾಡ್ಕೊಳ್ಳೋದು ಉಪಯೋಗಿಸಿ ಅವಕಾಶ ಇದೆ. ನಾನು ಹೇಳ್ಬೋದು ಏನ್ ಹೇಳ್ಬೋದಾಗಿತ್ತು, ಇಲ್ಲ ಯಾವ್ದು ಹೊಸದಾಗಿರ್ತಕ್ಕಂಥ ಭೋಜನ ಎಲ್ಲ ಕಟ್ಟಿದೆ ಹೇಳ್ಬೋದಾಗಿತ್ತು. ಸರ್ಕಾರ ಬ್ಯಾಕ್ ಮಾಡಿದೆ ಅಲ್ವಾ? ಈಗಿಲ್ಲ ಅದು ಮಾಡಕ್ ಹೇಳೋದಿಲ್ಲ.
ಹೈಟೆಕ್ ಶೌಚಾಲಯ ಇದೆಯಲ್ಲ ಅದೇ ಕೊಟ್ಟಿದೆಯಲ್ಲ ಆಟದ ಮೇಲೆ ಕೊಡ್ಸಕ್ಕೆ ಅವಕಾಶ ಇಲ್ಲ ಮಾಡ್ಕೊಳ್ಳಿ ಕಂಪೌಂಡ್ ಇದೆ ಮಾಡ್ಕೊಳ್ಳಿ ಎಷ್ಟು ಅವಕಾಶ ಪಂಚಾಯತಿಗೆ ನಡೆಯಲು ಮಾಡಕ್ಕೆ ಅವಕಾಶಗಳಿದೆ ಅದನ್ನ ಖಂಡಿತವಾಗಿ ಮಾಡ್ಕೊಳ್ಳಿ ಸೊ ನಿಮ್ಮ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಅದು ಗ್ರಾಮ ಪಂಚಾಯತಿಯಿಂದ ಆಗುತ್ತೆ ಇಲ್ಲಿ ಸ್ಥಳೀಯವಾಗಿ ಸರ್ಕಾರದಿಂದ ಆಗುತ್ತೆ ನಿಮ್ಮ ಕೈಯಲ್ಲಿದೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರೇ ನಿಮ್ಮೂರವರೇ ಅಥವಾ ನಿಮ್ಮವರೇ ಅಲ್ವಾ ಸೊ ನೀವೆಲ್ಲರೂ ಮಾಡಿದ್ರೆ ಅದು ಖಂಡಿತವಾಗಿ ಏನು ನೆಕ್ಸ್ಟ್ ಏನಿಲ್ಲ ಇದೇ ವರ್ಷ ಆಗುತ್ತೆ ಇದೇ ವರ್ಷ ನೀವೇನಿದಿಲ್ಲ ಶೌಚಾಲಯ ಅಡಿಗೆ ಕೋಣೆ ಆಟದ ಮೈದಾನ ತತ್ಕ್ಷಣವಾಗಿ ಮಾಡ್ತಕ್ಕಂಥ ಕೆಲಸ ನೀವೆಲ್ಲ ಸದಸ್ಯರು ಇವತ್ತೇ ಆಗುತ್ತೆ ಅದು ನೀವು ಹಾಗೆ ಒಂದೇ ಗೇಮ್ ಚಪ್ಪಾಳೆ ಬರುತ್ತೆ ಸೊ ನೀವು ಸೇರಿ ಖಂಡಿತವಾಗಿ ನಾಳೆ ಕಾರ್ಯ ಕೆಲಸ ಸ್ಟಾರ್ಟ್ ಆಗುತ್ತೆ ಅದು ಮಾಡೋದು ನಿಮಗೆ ಅರ್ಥ ಆಗುತ್ತೆ ಸೊ ನಮ್ಗೆ ಏನ್ ವ್ಯವಸ್ಥೆ ಇದೆ ಎಲ್ಲಿ ಸಂಪನ್ಮೂಲ ಸಿಗುತ್ತೆ ಎಲ್ಲೋ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಮಾಡ್ಕೊಳ್ಳೋದು ನಿಮಗೆ ಅರ್ಥ ಆಯ್ತು ಹಸುವಾಗಿದೆ ಸೊ ಏನಂದ್ರೆ ಅಡಿಗೆ ಮಾತ್ರ ಅಡಿಗೆ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಮುಂದೆ ಇಟ್ಟಿದ್ದೀನಿ ಊಟ ಮಾಡ ಯಾರು ನೀವೇ ಯಾರು ಹಸುವಾಗಿ ಊಟ ಮಾಡ್ತಾರೆ ಹಸುವಾಗಿದ್ರೆ ಏನು ಮಾಡೋದು ಆಮೇಲೆ ಊಟ ಮಾಡ್ತಾರೆ ಹಸುವಾಗಿದೆ ಊಟ ಮಾಡಿ ಅಂದ್ರೆ ನೀವು ಮಟ್ಟಿಗೆ ಊಟ ಮಾಡಿದ್ರೆ ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಇಲ್ಲಾಂದ್ರೆ ಅವ್ರು ಹೊರಗಡೆ ಹೋಗ್ಬೇಕು ಸೊ ಬೆಳಿಗ್ಗೆ ಕಾಲ ಬರ್ತಾ ಇತ್ತು ಪಾಪ ಯಾರು ಮೇಡಮ್ ಕರ್ಕೊಂಡು ಅವ್ರಿಗೆ ಅಲ್ಲಿ ರಸ್ತೆ ಬರ್ತಾ ಇದ್ವಿ ಆ ಮೇಡಮ್ ಎಲ್ಲ ಮೂಗು ಮುಚ್ಕೊಂಡು ಯಾಕೆ ಇರ್ತದೆ ಹೇಗೆ ಸರ್ ರಸ್ತೆ ಎರಡು ಬದಿಯಲ್ಲಿ ಹೊಲಸು ಮಾಡ್ತಾ ಇದ್ದಾರೆ ರಸ್ತೆ ಎರಡು ಬದಿಯಲ್ಲಿ ಹೊಲಸು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳೇ ಬೆಳಿಗ್ಗೆ ಎಲ್ಲ ನಿಮ್ಮ ಮಕ್ಕಳು ಶಾಲೆ ಬರ್ತಾರೆ ನಾನು ಬರ್ತಾರೆ ಶಾಲೆ ದೇವಾಲಯ ಅಂತ ಕರಿತೀವಿ ದೇವಸ್ಥಾನ ಕೈ ಮೂರು ಅಂತ ಹೇಳ್ತೀವಿ ಅಲ್ಲಿ ಮೂಗು ಮುಚ್ಕೊಂಡು ಹೋಗ್ತಾರೆ ಶಾಲೆ ನಿಮ್ಮದು ಊರು ನಿಮ್ಮದು ನಾನು ಕೊಡೋರು ಯಾರು ಅಟ್ಲೀಸ್ಟ್ ನೀವೇ ಊರಾಗ ದಂಡ ಸಾರಿಸ್ತೀರಿ ಅಲ್ವಾ ಈ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಇಲ್ಲ ಹೆಣ್ಣಾಳಿಗೆ ಇಷ್ಟು ಪಗಾರ ಹೆಣ್ಣಾಳಿಗೆ ಇಷ್ಟು ಪಗಾರ ದಂಡ ಸಾರಿಸ್ತೀರಿ ಅದು ದಂಡ ಸಾರಿ ಶಾಲೆ ವೈದ್ಯರು ಹೊಲಸಾಗಿದ್ದ ಯಾರು ಕೊಟ್ಟು ಹೇಳ್ರಿ ಆಗಲ್ವಾ ಆಗತ್ತಾನೆ ಸೊ ಊರು ಒಗ್ಗಟ್ಟಾದ್ರೆ ಸೊ ಜನ ಒಗ್ಗಟ್ಟಾದ್ರೆ ಜನ ನಮಗೂ ಅಂತ ಮಾಹಿತಿ ಬಂದ್ರೆ ಸೊ ಎಲ್ಲೋ ಬದಲಾವಣೆ ಜಗದ ನಿಯಮ ಅಂತ ಸೊ ಇಡೀ ಜಗತ್ತೇ ಬದಲಾಗುತ್ತೆ ಪರಿಸರ ಬದಲಾಗುತ್ತೆ ಅಲ್ವಾ ಪ್ರಕೃತಿ ಬದಲಾಗುತ್ತೆ ನೋಡಿ ಈ ಗಿಡ ಎಲ್ಲ ಊರು ಒಣಗಿತ್ತು ಏನ್ ಕಡಿಬೇಕು ಅಂತಿದ್ರೆ ವಾಪಸ್ ಸಿಗುತ್ತಾ ಇದೆ ಅಲ್ವಾ ಈ ಪರಿಸರ ಚೇಂಜ್ ಆಗುತ್ತೆ ನಾವ್ಯಾಕೆ ಚೇಂಜ್ ಆಗ್ತದೆ ಈಗ ನಾವು ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಬೇಕು ಅಲ್ವಾ ಅದಕ್ಕೆ ಹವ್ಯಾಸ ಬದಲಿಸು ಹಣೆ ಬರ ಬದಲಾಯಿತು ಅಂತ ಹೇಳ್ತೀನಿ ಹವ್ಯಾಸ ಬದಲಿಸು ಹಣೆ ಬರ ಬದಲಾಯಿತು ದೃಷ್ಟಿ ಬದಲಿಸು ದೃಶ್ಯ ಬದಲಾಯಿತು ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಚೇಂಜ್ ಆಯ್ತು ಅಂದ್ರೆ ಎಲ್ಲವೂ ಚೇಂಜ್ ಆಗುತ್ತೆ ಅಲ್ಲ ಹೊಲಸಿದೆ ಅಂತಂದ್ರೆ ಚಂದ್ರ ವಲಸೆ ಮಾಡ್ತದ ಅದಕ್ಕೆ ಹವ್ಯಾಸ ಬದಲಿಸು ಹಣೆ ಬರ ಬದಲಾಯಿತು ದೃಷ್ಟಿ ಬದಲಿಸು ದೃಶ್ಯ ಬದಲಾಯಿತು ದಿಕ್ಕು ಬದಲಿಸ್ಬೇಕಂತಿಲ್ಲ ಗೋರಿ ಬದಲಿಸ್ಬಿಡ್ರಿ ನಾ ಎಲ್ಲಿ ಬೇಕು ಅಲ್ಲೇ ಬದಲಿಸುತ್ತ ಕರೆಕ್ಟಾ ಬ್ಯಾಕ್ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಬ್ರೇಕ್ ಅಂತ ಏನ್ ಮಾಡ್ತೀವಿ ನೀವು ಬ್ರೇಕ್ ಹಾಕ್ತೀವಿ ಏನ್ ಹಂಗೆ ರೋಡ್ ಬ್ರೇಕ್ ಹಾಕ್ತಿರೋ ಇಲ್ಲಲ್ಲ ಅದಕ್ಕೆ ದಿಕ್ಕು ಬದಲಿಸ್ಬೇಕಲ್ಲ ಗೋರಿ ಬದಲಿಸಿದೆ ಗಾಡಿ ಹ್ಯಾಂಡ್ ತಿರುಳಿ ಸೊ ತಾನೇ ಎಲ್ಲಿ ಹೋಗಿ ಅಲ್ಲಿ ಹೋಗುತ್ತದೆ ನಿಮ್ ಕೆಲಸ ಹ್ಯಾಂಡ್ ಡಿಸ್ಪ್ಲೇ ಇದೆ ಡಿಸ್ಪ್ಲೇ ಎಕ್ಸೆಲ್ ಜಾಸ್ತಿ ಕೊಡ್ತೀರೋ ಎಕ್ಸೆಲ್ ಕಡಿಮೆ ಕೊಡ್ತೀರೋ ನಿಮ್ಗೆ ಜಾಸ್ತಿ ಕೊಟ್ರೆ ಬ್ಯಾಗ್ ಹಾಕ್ತೀರಿ ಕಡಿಮೆ ಕೊಟ್ರೆ ಮನೆ ಕೊಡ್ತೀರಿ ಹೇಳಿ ಕೆಲಸ ಯಾವ್ದು ನೀವು ಕೊಟ್ಕೊಳ್ಳಿ ಅಲ್ವಾ ಹೇಳಿದ್ರ ನೀವು ಶಿಕ್ಷಕರು ದಾರಿ ತೋರಿಸೋದು ಅಷ್ಟೇ ತಮ್ಮ ಈ ದಾರಿಗೆ ಹೋದ್ರೆ ಅಲ್ಲಿ ನೀವು ಮನೆ ಕೊಡ್ತೀರಿ ಈ ದಾರಿಗೆ ಹೋದ್ರ ಅಲ್ಲಿ ಮುಳ್ಳು ಕಲ್ಲು ಅಂತ ಹೇಳ್ತೀವಿ ನಾವು ಅದೇ ಹೇಳಿದ್ರಿ ಸರ್ ನಾ ಹೀಗೆ ಹೋಗ್ಬಂತ ಹೇಳ್ತೀವಿ ನಾನು ದಾರಿ ತೋರ್ಸೋದು ಅಷ್ಟೇ ಕೈ ಕರ್ಕೊಂಡು ಹೋಗೋಣಲ್ಲ ಕೈ ಹಿಡಿದು ಕರ್ಕೊಂಡು ಹೋಗೋಣಲ್ಲ ಯಾರು ಹೋಗೋರು ಯಾರು ನೀವು ಅಲ್ವಾ ಪಾಲಕರು ಸೊ ಈ ಪಾಲಕರ ಕೆಲಸ ಜಾಸ್ತಿ ಇದೆ ಪಾಲಕರ ಕೆಲಸ ಜಾಸ್ತಿ ಸೊ ನೀವುಗಳು ಮಾಡ್ಬೇಕು ನೀವು ಶಾಲೆ ಕಲ್ತಿಲ್ಲ ಸೊ ಕಲಿಬಾರ್ದು ನಮ್ಗೆ ಉದ್ದೇಶ ಇಲ್ಲ ನನ್ ಬೇಜಾರಿಲ್ಲ ನಾನು ರೈತ ಮಗ ಇದೆ ಆದ್ರೆ ಆ ಮಗು ಶಾಲೆಯಿಂದ ಮನೆಗೆ ಬಂದಾದ್ಮೇಲೆ ಸೊ ಈ ಶಾಲೆಗೆ ಏನೇನಪ್ಪ ಪುಸ್ತಕ ತೆಗಿರಪ್ಪ ಅಂತ ನೀವು 10 ನಿಮಿಷ ಟೈಮ್ ಕೊಡಿ ಮಗು ನಿಮ್ಮ ಬಯಸ್ಕೊಂಡ ಪುಸ್ತಕ ತೆಗಿತದ ಹೋಮ್ವರ್ಕ್ ಮಾಡ್ತಾ ಅಲ್ವಾ ನಮ್ಮ ಅಪ್ಪ ಬೈತಾರ ಮಗು ಬೈತಾರ ಅಂತ ಪುಸ್ತಕ ತೆಗಿತ ಏನೋ ಬೀಚುತ್ತ ನಾಳೆ ಮಾತಾಡ್ರಿ ಸರ್ ಮಗು ಹೋಮ್ವರ್ಕ್ ಮಾಡ್ತಾ ಸರ್ ಮಾಡಿದ ಓಕೆ ಏನಪ್ಪ ನಮ್ಮ ಮಾಲೀಕ ಸರ್ ಕೋಚ್ ಪಪ್ಪ ನಾನು ಬಡಿತಾರೆ ಸ್ವಲ್ಪ 4 ದಿನ ಕೆಲಸ ಮಾಡಿ ಆ ಮಗು ಕಂಟಿನ್ಯೂ ಕೆಲಸ ಮಾಡಿ ನೀವು ವಾಪಸ್ ಕುದುರೋದು ಬೇಡ ನಾವೇನ್ ಮಾಡ್ತಾ ಇದ್ವಿ
ಆ ಮಗು ಶಾಲೆ ಬಂದ ತಕ್ಷಣ ಫೋನ್ ಕೊಡ್ತೀವಿ, ಸೊ ಟಿವಿ ಆನ್ ಮಾಡ್ತೀವಿ. ಸೊ ಬೆಳಿಗ್ಗೆ ಸಾಯಂಕಾಲ 6 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ಧಾರಾವಾಹಿಗಳು 10 ತನಕ ಮುಗಿಯಲ್ಲ, 10 ತನಕ ಮುಗಿಯಲ್ಲ ಅಲ್ವಾ? ಸೊ ತಾಯಿದ್ರವ್ರೆ 6 ಗಂಟೆಗೆ ಅಡಿಗೆ ಮುಗಿದ ತಕ್ಷಣ ಕುಂತ್ರೆ 10 ತನಕ ಹೇಳಲ್ಲ, 10 ಊಟ ಕೊಡ್ತಿರ್ತಾರ, ಕರೆಕ್ಟ್ ಅಲ್ಲ ಅಲ್ವಾ? ಸೊ ಉದಯ ಟಿವಿ, ಜಿ ಟಿವಿ ಯಾವ ಗೊತ್ತಿಲ್ಲ ಧಾರಾವಾಹಿಗಳು ನೋಡ ಚೆನ್ನಾಗಿ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಹೌದಲ್ಲ? ಯಾವುದು ಹೆಸರು ಯಾವುದು ಧಾರಾವಾಹಿ ಹೆಸರು ಅಲ್ವಾ? ಅದೇ ನಮಗ್ ಗೊತ್ತು ಅಂದ್ರೆ ಅವ್ರು ನೋಡ್ ಮುಗಿಸ್ತು, ನೀವು ಸಾರಿ ಖಾಲಿ ಕೊಡ್ತಿಲ್ಲ, ನೀವು ಪನಿಷ್ಮೆಂಟ್ ಆಗಿದ್ರೆ ನಿಮಗೆ, ನಿಮ್ಮ ಜೊತೆ ಮಕ್ಕಳು ಪನಿಷ್ಮೆಂಟ್ ಎಂದಿದ್ದು, ಅದಕ್ಕೆ ನೀವು ಇಬ್ಬರು ಪನಿಷ್ಮೆಂಟ್ ತಗೊಳ್ತಿದ್ರ. ಸೊ ನೀವೇ ಕೆಲಸ ಮಾಡ್ಕೊಂಡ್ಬಿಟ್ರೆ ಮಗು ತಾನೇ ಕೆಲಸ ಮಾಡೋದು ಅಂತಾರೆ ಅಲ್ವಾ? ಅದೇನಂತಲ್ಲ ಗಂಡ ಹೆಂಡತಿ ಮಧ್ಯೆ ಕೂಸು ಏನೇ ಅಲ್ವಾ? ನಿಮ್ಮದೇ ಕೂಸಲ್ಲ ನಿಮ್ಮ ಮಗು. ಸೊ ಹಾಗಾಗಿ ನಾವೆಲ್ಲ ಶರೀರ ಮಾಡಬೇಕಾಗಿದೆ, ಶಾಲೆನ ಬೆಳೆಸುವಂತ ಒಂದು ಕೆಲಸವನ್ನ ಬಯಸಬೇಕು. ಸೊ ಹಾಗಾಗಿ ದಯಮಾಡಿ ಸ್ವಲ್ಪ ಇಲಾಖೆಯಿಂದ ಏನ್ ಸಹಕಾರ ಬೇಕಾಗಿದೆ, ಸೊ ಖಂಡಿತವಾಗಿ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ಈಗಾಗಲೇ ನಿನ್ನೆ ದಿನ ನಾವೇನು ಹೇಳಿದ್ರೆ ಅಲ್ಪಿ ಪ್ರೌಢಶಾಲೆ ಹೋಗಿದ್ವಿ, ಅಲ್ಲಿ ಕೂಡ ಇದೇ ಒಂದು ಶೌಚಾಲಯ ಸಮಸ್ಯೆ. ಹೀಗಾಗಿ ಅಲ್ಲಿ ಈಗಾಗಲೇ ತಾಲೂಕ್ ಪಂಚಾಯತಿಯಿಂದ ಸೊ ಅದಕ್ಕೆ ಹೆಣ್ಮಕ್ಳಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಈಗಾಗಲೇ ಮಾತಾಡಿದ್ವಿ, ಆಯ್ತು ಸಮಸ್ಯೆ ಮಾಡ್ತೀವಿ, ಒಪ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮದೇ ಇದೆ, ಈ ಪಂಚಾಯತ್ ಇದೆ, ಪಂಚಾಯತಿಂದ ಏನೋ ತುರ್ತಾಗಿ ಕೆಲಸ ಆಗ್ತದೆ. ಹಾಗಾಗಿ ಅಲ್ಲಿದ್ದಕ್ಕಿಂತ ಇಲ್ಲ ನಿಮಗೆ ಹತ್ರ ಇದೆ, ಸೊ ಕೆಲಸ ಮಾಡ್ಕೊಂಡಿರುತ್ತೆ. ಸೊ ಬೇರೆ ಮತ್ತೆ ಮಾಡೋದು ತೊಂದರೆ ಇಲ್ಲ, ಅದಕ್ಕೆ ಅವಕಾಶ ತಾಲೂಕ್ ಪಂಚಾಯತ್ ಇತ್ತಂದ್ರೆ ಖಂಡಿತ ನಾವು ಮಾತಾಡ್ತೀವಿ, ಅದಕ್ಕೆ ಮಾತಾಡೋಣ. ನಿಮ್ಮಲ್ಲೇ ಪಂಚಾಯತ್ ಇದೆ, ನಿಮ್ಮಲ್ಲೇ ಅಧ್ಯಕ್ಷರಿದ್ದಾರೆ, ಸ್ವಲ್ಪ ಅದಕ್ಕೆ ಅವಕಾಶ ಮಾಡ್ಕೊಂಡ್ರೆ ಕೆಲಸ ಮಾಡ್ಕೊಂಡ್ರೆ ಖಂಡಿತವಾಗಿ ಆಗುತ್ತೆ. ಒಂದ್ಸರಿ ಊರ್ ಅಂತಂದ್ರೆ 5 ವಾರ ನಂಬಿಲ್ಲ, ಅದಕ್ಕೆ ಇವರು ಪಾಲ ಕೊಟ್ಟ ಅದೇ ಈಗ ನಮ್ಮ ಕೈ ಬಳೆ ಎಲ್ಲ ಪಾಲ ಅದಕ್ಕೆ ಮೆಂಬರ್ ಬಿಡ್ರಿ, ಒಟ್ಟು ಪಾಲಕ್ ಎಷ್ಟು ಸಾರಿ ಒಂದು ಪಾಲಕ್ ಕೊಡಲ್ಲ, ಪಾಲಕ್ ಯಾವ ಮೆಂಬರ್ ಸಂಬಂಧ ಇಲ್ಲ, ನಾವು ಹೊರಗೆ ಬಂದ್ರೆ ನಾವು ಇಲ್ಲಿ ಬಿಡ್ರಿ, ನಾವು ಮ್ಯಾಗಿಂದ ಕೇಳತ್ತೀವಿ ಸರಿ, ಅದಕ್ಕೆ ಅವ್ರು ಹೇಳೋದು ಅದೇ ಮ್ಯಾಗಿಂದ ಕೇಳತ್ತೀವಿ. ತಾಲೂಕ್ ಪಂಚಾಯತ್ ಅವರ್ ಮಾಡ್ಬೋದು, ಶೌಚಾಲಯ ಇಟ್ಕೋಬಹುದು. ಆಮೇಲೆ ಮತ್ತೆ ಆರ್ಡರ್ ಮೇಲೆ ನೀವು ಮಾಡೋದು ಅದೇ ಈಗ ನಾವು ಕುಲವತಿ ಸಾಲಿದು 4,000 ಲೀಟರ್ ಕೊಟ್ಟದ್ರಿಗೆ ಅಲ್ಲಿ ಅಡಿಗೆ ಕೊಯ್ಲಿದ್ರಿ. ಈ ನಿನ್ನೆ ಕೊಟ್ಟದ್ರಲ್ಲಿ ಒಟ್ಟು ಅಡಿಗೆ ಕೊಯ್ಲಾಗ ಮಠ ನಿಂತು ಸಾಲಿ ರೂಪಾಯಿ 1ನೇ ತಾರೀಕಿನ ಇದು 10ನೇ ತಾರೀಕಿನ ಈ 4,000 ಲೀಟರ್ ಕೊಟ್ಟರು 2 ಮಂದಿ ಪಂಚಾಯತಿ ಅವರು ಈಗ ಅವ್ರು ಕೆಲಸ ಮಾಡಿ ಅದಕ್ಕೆ ನೀವು ನಾಲ್ಕು ಕೊಟ್ಟಾಗ ಎಲ್ಲ ಹಾಕೈತಿ. ಇಲ್ಲಿ ಏನಾಗಿದೆ ಎಲ್ಲ ಸಮಸ್ಯೆ ಆಗುತ್ತೆ. ಸೊ நிறைய ಕೆಲಸ ಮಾಡ್ತಾರೆ ಅಂತಂದ್ರೆ ಸೊ 60 ಮತ್ತು 40% ರೇಷಿಯೋ 40% ಏನಿದೆ ವೇಸ್ ಹಾಕಬೇಕು, ಕೂಲಿಕಾರ ಕಾರ್ಡ್ ಹಾಕಬೇಕಂತ ಅವ್ರು ಯಾರು ಮಾಡ್ತಾರೆ ಅಧ್ಯಕ್ಷಗಳು ನಿಮ್ಮಿಂದ ಹಾಕ್ತಾರೆ ಅಂತ ಹೇಳ್ತೀನಿ. 40% ಕಾರ್ಡ್ ನಮೋದಿ ಕಾರ್ಡ್ ಹಾಕ್ಬಾ, ನೀವು ರೊಕ್ಕ ಕೆಲಸ ಮಾಡೋ ನಾವು ರೊಕ್ಕ ತಂದು ಕೊಡ್ತೀವಿ ಅಂತ ಹೇಳಿ. ಸೊ ಅವೆಲ್ಲ ಕೆಲಸ ಮಾಡ್ತಾರೆ ಅರ್ಥ ಆಯ್ತು. ನೀವು ಉದ್ಯೋಗ ಖಾತೆ ಕಾರ್ಡಿಗೆ ನೀವು ಉದ್ಯೋಗ ಖಾತೆ ಕಾರ್ಡಿಗೆ ರೊಕ್ಕ ಅವ್ರು ನೀವು ಕಾರ್ಡ್ ಮಾಡ್ತಾರೆ, ಆ ಅಮೌಂಟ್ ನೀವು ಅವ್ರು ತಗೊಳ್ಳಿ, ಅದು ನಿಮ್ಗೆ ಶಾಲೆ ಕೆಲಸ ಕೇಳ್ಕೊಳ್ಳಲ್ಲ, ಅದು ಬೇರೆ ಕೆಲಸಕ್ಕಲ್ಲ. ಅರ್ಥ ಆಯ್ತದೆ? ಇನ್ನು 60% ಮಟೀರಿಯಲ್ ಇದೆ, ಮಟೀರಿಯಲ್ ತಗೋತಾರೆ, ಅವ್ರು ಕೆಲಸ ಮಾಡ್ತಾರೆ. ಸೊ ಎಲ್ಲ ಹೇಳಿದೇನು ಸರ್ ಕೆಲಸ ಮಾಡ್ತೀವಿ, ಉಳ್ಳಿಕಾರ ಹಾಕ್ತೀವಿ, ಅಮೌಂಟ್ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಮೆಂಬರ್ ಸಮಸ್ಯೆ ಅದೇ ಅದೇ ಸರ್ ನಮ್ಮ ಬಗ್ಗೆ ನಾವೇ ಅದಕ್ಕೆ ಹೇಳ್ತಾರೆ ಮೆಂಬರ್ಸ್ ಅಲ್ಲಿ ಅದಕ್ಕೆ ಮುಂದೆ ಹೇಳ್ತೀನಿ. ಇದರ ಹೇಳಬಾರ್ದಾಗಿತ್ತು ಅಂತ ಹೇಳ್ತೀನಿ ಅಲ್ವಾ? ಯಾರು ಈಗ ಹೇಳ್ತಾರೆ, ನಿಮ್ಗೆ ಹೇಳ್ತಾ ಇಲ್ಲ
ಅದೇ ಸರ್ ನಿಮ್ಮ ಸಮಸ್ಯೆ ಅದೇ ಹೇಳತ್ತಾರೆ ಸರ್, ಅದೇ ಹೇಳತ್ತಾರೆ. ಈಗ ಜಾಬ್ ಕಾರ್ಡ್ಗೆ ಒಂದು ಶಾಲೆ ಕೆಲಸ ಸರ್ ಈಗ ಅದು ಗೊತ್ತಿದೆ ಹಿಂದಿಲ್ ಕಾಲ ನಾನು ಏನು ಮಾಡಲಾಗೋದಿಲ್ಲ ಅದು ಗೊತ್ತಿದೆ. ಆಕೆಯಾರ ತಪ್ಪುಗಳ ಬಗ್ಗೆ ಗೊತ್ತಿದೆ. ಇಡೀ ರಾಜ್ಯಾದ್ಯಂತ ಮಾಹಿತಿ ಗೊತ್ತು ಕಾರಣ ನಾನು ಕೇಳಕ್ ಬಂದಿಲ್ಲ. ಶಾಲೆ ಬಗ್ಗೆ ಅಷ್ಟೇ ಮಾತಾಡ್ತೇನೆ. ನನಗೆ ಬೇಕಾಗಿದೆ ನಿಮ್ಮ ಮಕ್ಕಳಿಗೆ ಹೈಟೆಕ್ ಶೌಚಾಲಯ ಆಗ್ಬೇಕಾಗಿದೆ, ಗ್ರೌಂಡ್ ಆಗ್ಬೇಕಾಗಿದೆ, ಕಾಂಪೌಂಡ್ ಆಗ್ಬೇಕಾಗಿದೆ ಅಲ್ವಾ? ಅದಕ್ಕೆ ಮೆಂಬರ್ ಮಾಡ್ತಾರೆ ಅಂತಂದ್ರೆ ಸೊ ಅದಕ್ಕೆ ನಿಮ್ಮ ಅಕೌಂಟಿಗೆ ಜಾಬ್ ಕಾರ್ಡ್ ಉದ್ಯೋಗ ಖಾತೆ ಅಮೌಂಟ್ ಹಾಕಿದ್ರೆ ಕೆಲಸ ಆರಂಭ ಆದ್ರೆ ಮಾತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲಸ ಆರಂಭ ಆದ್ರೆ ಮಾತ್ರ ಹಾಕಿ ಕೊಡ್ತೀರಾ? ಅಷ್ಟು ಕೆಲಸ ಮಾಡಿದ್ರೆ ಮೆಂಬರ್ ಕೆಲಸ ಮಾಡ್ತೀವಿ ನಿಮ್ಮ ಶಾಲೆಯಲ್ಲಿ ಉಳಿಕೆದ ಅಮೌಂಟ್ ತಗೊಂಡು ನಾವು ರೈತಿಸಂಗಿಲ್ಲ, ನಾನು ಹೇಳುದಿಲ್ಲ. ಸಾರಿಗೆ ಸಂಬಂಧಪಟ್ಟಿರುತ್ತೆ ಶಾಲೆ ಅಷ್ಟೇ ಶಾಲೆ ಆಚಾರ ನಾವು ಉಳಿಕೆ ತಾರೀಕು ಮಾಡಿ ಸಾರಿಗೆ ಸಂಬಂಧಪಟ್ಟು ಸಾಲಿ ಒಳಗೆ ಅವ್ರು ತೋರ್ಸ್ಬೇಕು. ಶಾಲೆ ಆಚಾರಕ್ಕೆ ಅಷ್ಟೇ. ಅದು ನೀವು ಬರ್ರಿ ತಾವು ಕೊಡ್ತೀರ ಅಂತ ತಾವು ಕೊಡ್ಬಾರ್ರಿ. ತಾವು ಕೊಡಕ್ಕಿಂತ ಮುಂಚೆ ಶಾಲೆಗೆ ಬಂದು ಏನಾಗಿದೆ ಏನಾಗಿಲ್ಲ ನೋಡ್ರಿ. ನಿಮ್ ಖುಷಿ ಕೆಲಸ ನೋಡ್ರಿ, ಖುಷಿ ತಗೊಳ್ರಿ, ಬೇಡ ಅಂತ ಬೇಡ ಅಂತ. ಯಾಕಂದ್ರೆ ಅದು ನಿಮ್ಮ ರೊಕ್ಕ ನಿಮ್ಮ ಖಾತೆಗೆ ಜಮಾ ಆಗ್ಯದ. ನಾ ತಗೊಳ್ಳೋದು ಬಯಸಲ್ಲ. ಆ ಉದ್ದೇಶ ಶಾಲೆಗಳು ನಿಮ್ಮ ಮಕ್ಕಳಿಗೆ ಕಲಿತಾ ಇದ್ದಾರೆ. ಇಲ್ಲ ಸರ್ ಕೆಲಸ ಆಗ್ತಾ ಇದೆ, ಆ ರೊಕ್ಕ ತಗೊಂಡು ಅವ್ರು ಅನುಕೂಲ ಆಗತ್ತೆ ಅಂತ ಅನಿಸ್ತವ್ರೆ ತಗೊಳ್ಳಿ, ಇಲ್ಲ ಬೇಡ ಅವ್ರು ಮಾಡ್ಕೊಡ್ತಾರೆ. ಯಾವ್ದು ಮಾಡ್ಲಾರ್ದ ಏನು ಮಾಡ್ಲಾರ್ದ ಮತ್ತೆ ಆಮೇಲೆ ಹಾಕಿ ಭಾಳ ಕಷ್ಟ ಆಗುತ್ತೆ. ಹೊಂದಾಣಿಕೆ ಜೊತೆಗೆ ಅವರಿಗೆ ಖುಷಿ. ಕೆಲಸ ಆಗಿದ್ರೆ ಅವ್ರು ಕೆಲಸ ಕೆಲಸ ಮಾಡಿ ಅಮೌಂಟ್ ತಗೊಳ್ಳಿ. ಉದ್ದೇಶ ಇಷ್ಟೇ. ನಮ್ಮ ಹಾಗೆ ತಕ್ಕದು ಆಯ್ತಲ್ಲ. ನೀವೆಲ್ಲರ ಬರ್ಕೊಂಡ್ರೆ ಸೊ ಬದಲಾವಣೆ ಮಾಡೋ ದಿಕ್ಕ ಅಂತಿರಲ್ಲ ಇದೆ ತಗೊಳ್ಳಿ. ಇಲ್ಲ ನೀವೇ ಹೋಗಿ ಇಲ್ಲಿ ಇನ್ನೊಂದು ಕೆಲಸ ಹೇಳಿ ಕೇಳಿ ಬೇಡ ಬರ ಮೆಂಬರ್ ಮಾಡ್ಬೇಕಂತಿಲ್ಲ, ಮೆಂಬರ್ಸ್ ಮಾಡ್ಬೇಕಂತಿಲ್ಲ. ಈ ವರ್ಷ ಎಕ್ಸೆಪ್ಟೆನ್ಸ್ ಹಾಕೊಳ್ಳಿ. ಸೊ ನೀವೆಲ್ಲ ಕೂತ್ಕೊಂಡು ಮಾಡಿಸ್ಬೋದು, ನೀವೆಲ್ಲ ಸೇರಿ ಕೆಲಸ ಮಾಡಿಸ್ಬೋದು. ತೊಂದರೆ ಕೇಳಿ ಸರ್ ನಾವು ಮಾಡಕ್ ಹೋಗ್ತೇವೆ. ನಾವು ಮಾಡಿದ ಅವ್ರ ಸೈಡ್ ಅವ್ರು ಬೇಕಂತ ಅವ್ರು ಮಾಡಿ ಯಾರು ಅಧ್ಯಕ್ಷರು ಬೇಕಂತ ಇದು ಅಧ್ಯಕ್ಷ ಅವ್ರು ಪೇಮೆಂಟ್ ಅಧ್ಯಕ್ಷ ಅದೇ ಕಾಲ ಆಗಿಲ್ಲ ಸರ್. ಯುವ ಇದ್ದಾರೆ, ನಮಗೆ ಆಗಿದೆ. ಯುವ ಇದ್ದಾರೆ, ಆಗಿಲ್ಲ ಯುವ ಒಂಚೂರು ಅದಾಯ್ತಾ? ಅಧ್ಯಕ್ಷ ಪೇಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೆ ಸೊ ನಾನು ಯುವ ಸಮಿತಿ ಒತ್ತಿಸ್ತೇನೆ. ಉದ್ದೇಶಪೂರ್ವಕ ನಿಮ್ ಕೆಲಸ ಆಗಿದೆ, ನಿಮ್ ಶಾಲೆ ಆಗಿದೆ ಒತ್ತನಂದ್ರೆ ಸೊ ಯುವಕರು ಇದ್ದಾರೆ. ಅದಕ್ಕೆ ಇದೆ ಅಧಿಕಾರಿಗಳು ನಿಮ್ಮ ಅಭಿವೃದ್ಧಿಗಾಗಿ ಇದ್ದಾರೆ. ಸರ್ಕಾರ ಅದಕ್ಕೆ ಅವ್ರು ನೇಮಕ ಮಾಡಿದೆ. ಈ ಇರ್ತಕ್ಕಂಥ ಸಾಹೇಬರು ಸೊ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾವ ತೊಂದರೆ ಇಲ್ಲ. ಬೇಕೆ ನೀವೇ ಬಂದು ಅಷ್ಟು ಮುಕ್ತ ಮಾತಾಡ್ಬೋದು. ಅದ್ರ ಬಗ್ಗೆ ಮಾತು ಅದೇ ಕೆಲಸಕ್ಕೆ ಕೂತ ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇಲ್ಲ ಆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಅವ್ರು ಮಾಡಕ್ ಮುಂಚೆ ನಾನು ಹೇಳ್ತಿದ್ದಿಲ್ಲ ಅಂತ ಖಂಡಿತ ನಿಮ್ಗೆ ಸಪೋರ್ಟ್ ಕೊಡ್ತಾರೆ. ಈ ಕೆಲಸಕ್ಕೆ 100% ಸಪೋರ್ಟ್ ಕೊಡ್ತಾರೆ. ಎರಡು ಮಾತಿಲ್ಲ ಅರ್ಥಾಯ್ತಾ? ಯಾಕಂದ್ರೆ ನೀವೇ ಪಬ್ಲಿಕ್ ಕೆಲಸ ಮಾಡ್ತಿದ್ರೆ ಅವ್ರೇನ್ ಮಾಡಲ್ಲ ಸರ್. ಅವ್ರಿಗೇನ್ ಬೇಕಾಗಿದೆ? ತಾಲೂಕು ಅಭಿವೃದ್ಧಿ ಬೇಕಾಗಿದೆ, ಶಾಲೆ ಅಭಿವೃದ್ಧಿ ಬೇಕಾಗಿದೆ. ಸೊ ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಕೊಡ್ತಾರೆ ಅಲ್ವಾ? ಖಂಡಿತ ಕೊಡ್ತಾರೆ. ಎರಡು ಮಾತಿಲ್ಲ ಬಾಯ್. ಆಮೇಲೆ ಇವತ್ತು 20 ಮಂದಿ ಒಬ್ಬ ಅಧ್ಯಕ್ಷ ಮನಸ್ಸು ಬದಲಾಯಿಸ್ಕೊಂಡು ನೋಡಲ್ಲ. 20 ಜನ ಕೂಡಿದ್ರೆ ಒಬ್ಬ ಅಧ್ಯಕ್ಷ ಮನಸ್ಸನ್ನು ಬದಲಾಯಿಸ್ಕೊಂಡು ನೋಡೋದಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರಯತ್ನ ಮಾಡೋದು ಸರ್. ಅದೇ ಈ ಸಲ ಶೌಚಾಲಯ ಸಂಬಂಧ 3 ವಿದ್ಯಾರ್ಥಿಗಳಿಗೆ ಅವ್ರೇನು ಮಾಡಲೇ ಇಲ್ಲ. ಅದರ ಸಂಬಂಧ ಕೇಳಾಕ್ತಿದ್ರೆ ಇಲ್ಲ ಅರ್ಥ ಆಗುತ್ತೆ. ಈ ಸ್ವಲ್ಪ ಯಾಕೆ ಈ ಮಾತಾಡ್ತಿದ್ರೆ ನಾವು ಸ್ವಲ್ಪ ಲಿಖಿತವಾಗಿ ಶಿಕ್ಷಣ ಕೊಡೋದು ಮಾಹಿತಿ ಎಲ್ಲ ಆಗಿರ್ತದೆ. ಇನ್ನು ಸರ್ಕಾರ ಹೋಗ್ತಾರೆ ಸೊ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ. ನಾವೆಲ್ಲ ಮುಂದೆ ಮಾತಾಡ್ತಾ ಇದ್ದ ಓಕೆ. ಅದೇ ಸ್ವಲ್ಪ ಅವಕಾಶ ಇದೆ ಅಷ್ಟೇ. ನಿಮ್ಗೆ ಯಾಕೆ ಈ ಮಾತಾಡ್ತಿದ್ರೆ ಇದು ವಿಷಯಗಳಿದೆ, ಅದಕ್ಕೆ ನೇರ ವಿಷಯ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀವಿ. ಅದ್ರ ನಾವೆಲ್ಲ ನಿಂತು ಮಾತಾಡ್ತೇವೆ. ಎಲ್ಲೇ ಕೂತ ಮಾತಾಡೋದು ಅದೇ ನಾವು ಪಬ್ಲಿಕ್ ಬೇಡ, ನಿಮ್ಗೆಲ್ಲ ಸಮೂಹದಲ್ಲೇ ಬೇರೆ ಬೇರೆ ಮಾತಾಡ್ತಾ ಇಲ್ಲ. ಒಟ್ಟಾರೆ ಶಾಲೆ ಏನಾಗಿದೆ ಸಮೃದ್ಧಿ ಆಗ್ಬೇಕಾಗಿದೆ. ಓಕೆ. ಶಿಕ್ಷಕರ ಈಗ ಮಾತಾಡ್ತಕ್ಕಂಥ ಕೆಲಸವನ್ನ ಕೊಠಡಿ ಅಂತ ಹೇಳಲ್ಲ, ಟಿಪಿ ಮುಗಿದಿರಬೇಕಾದ ಮಾಹಿತಿ ಖಂಡಿತ ಹೋಗ್ತಾರೆ. ಸಾಕಷ್ಟು ಮಾಹಿತಿಯನ್ನು ಕೊಡುವಂತಕ್ಕಂಥದ್ದು. ಒಟ್ಟಾರೆ ಈ ಶಾಲೆ ಎಲ್ಲ ಶಿಕ್ಷಕರು
ಅಂತ ಕಾರ್ಮಿಕರ ಕ್ರಿಯಾಶೀಲತೆ ಕೆಲಸ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಎಲ್ಲ ಸರ್ ಮಾಡ್ಸಿದ್ರಿ? ಹೌದ್ರಿ ಸರ್. ಈಗ ಫಸ್ಟ್ SDMC ಅಧ್ಯಕ್ಷರು, ಸೆಕೆಂಡ್ ನಮ್ಮ ಸರ್ ರೀ. ಹಾಂ, ಉಪಾಧ್ಯಕ್ಷರು SDMC ಅಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮ ಸರು ಅದು ಮಾಡಿಸ್ರಿ. ಇಲ್ಲ ಖಂಡಿತ ಈಗಾಗಲೇ ಅವರು ಹೋಗಿದ್ದಾರೆ ಅಂತ ಮತ್ತೆ ಸರ್ಕಾರಕ್ಕೆ ಹೋಗ್ಬೇಕು. ಏನು ಮತ್ತೆ ಶಿಕ್ಷಣ ಕೊಡ್ತಾ ಇರ್ತಾರೆ ಹೀಗಾಗಿ ಅದು ಕಾರ್ಯಕ್ರಮ ಆಗ್ತಾ ಇಲ್ಲ ನೋಡೋಣ. ಇಲ್ಲ ಯಾಕೆ ಅವ್ರು ಮೈಂಡ್ ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ, ಎಲ್ಲರೂ ಗೊತ್ತು ಕಳಿಸಿಲ್ಲ ಸರ್. ಅದೇ ಏನ್ ಕತೆ ಇಲ್ಲ, ಏನ್ ಕತೆ ಇಲ್ಲ ಶಿಕ್ಷಕ ಕಳಿಸ್ಬೇಕಾಗಿದೆ. ಹಾಗಾಗಿ ನೋಡೋದು ಇಲ್ಲ, ನಾನೀಗ ಗೊತ್ತಾ ಇರ್ತದೆ ಬಟ್ ಈಗಾಗಲೇ ಪಾಪ ಇದ್ದವ್ರು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆ ನೀವು ಸ್ವಲ್ಪ ಕೈ ಸೇರಿಸಿ ಇನ್ನೊಂದು ತಮ್ಮ ಗಮನ ಕೇಳ್ಬೋದು. ಒಂದು ಸಾಲ ಬಿಡ್ರಿ, ಒಂದು ಸಾಲ ಬಿಟ್ಟು ಸ್ಥಳೀಯವಾಗಿರ್ತಕ್ಕಂಥ ಇಲ್ಲ ಯಾರಾದ್ರೂ ಡೇಟ್ ಬಂದು ಡೇಟ್ ಮುಗಿಸ್ತಿದ್ದಾರ ನಿಮ್ಮ ಮನ್ಯಾಗ ಇದಾರ? ಯಾಕೆ ಸರ್ ನೀವೇ ಯಾಕೆ ಮಾಡ್ಬೋದು ಸರ್ ಪಕ್ಷ ಅಲ್ಲ? ನೀವೇ ವ್ಯಾಲೆಂಟರ್ ಆಗಿ ನಿಮ್ಮ ಹತ್ರ ಯಾಕೆ ಬಂದು ಪಾಠ ಮಾಡ್ಬೋದು? ಒಂದು ತಾಸು ಮಾಡಕ್ಕಾಗಲ್ಲ. ನೀವೆಲ್ಲ ಪದಾರ್ಥದಲ್ಲಿ ಸಮಾಜ ಸೇವಾ ಇವೆಲ್ಲ ಹೇಳ್ತಾರೆ. ಒಂದು ಮನೆಯೊಳಗೆ ಸಂಗಮೇಶ್ ಎಮ್ಮಿ. ನಡೀತಾರೆ. ಹಾಂ, ಎಮ್ಮಿ ಎಲ್ಲರೂ ಕರ್ತವ್ಯ. ಯಾಕೆ ಪಾಲಕ ಇರಲಿಲ್ಲ? ಪಾಲಕರು ನಾವೇ ಮಾಡ್ತಾರೆ. ಮತ್ತೆ ನೀವೇ ನಾನಲ್ಲ, ಎಲ್ಲರೂ ತಿಳುವಳಿಕೆ ಪಾಲಕರು ನೋಡ್ರಿ. ನಾ ಹೇಳಿ ಸರ್ 10 ಮಂದಿ ಬೇಡ ಸರ್. ಅಲ್ರಿ, ಇಬ್ಬರು ಇದ್ದಾರೆ. ಶಿಕ್ಷಣ ಇಲಾಖೆಯಿಂದ ಅತಿಥಿ ಉಪನ್ಯಾಸಕರಿಗೆ ಕರ್ನಾಟಕ ಸರ್ ಇದೆ ಕೊಡ್ತಾರ. ಇಲ್ಲಿ ಒಂದು ಸಂಖ್ಯೆ ಮಾಡ್ತೀನಿ ಅಂತ ಹೇಳ್ತೀರಿ, ಏನು ಬರತ್ತ ಸರ್? ಬಜೆಟ್ ಬೇಕು ಸರ್, ನೋಡ್ಬೇಕ್ರಿ. ಮಕ್ಕಳ ಸಂಖ್ಯೆ ನೋಡ್ಬೇಕು ಮೊದಲ. ಇರಲಿ ಸರ್, ಸರ್ವಿಸ್ ಬೇಕು. ಇಡೀ ಜಿಲ್ಲೆ ಇದೆ. ಅಲ್ರಿ, ಅಲ್ಲ 3 ವಾಕ್ಯ 4 ಮಂದಿ ಇಲ್ಲ ಅಂದ್ರೆ 3 ಮಂದಿ ಯಾರು ಭಾಗ ಉಳಿದಿರೋರು ಏನ್ ಮಾಡ್ತಾರೆ? ಅವರು ಮನೆಗೆ ಒಬ್ಬರು ಬಾರಾಗಿರ್ತಾರೆ ಸರ್, ಬರೀ ಒಬ್ಬರು ಬಾರಾಗಿರ್ತಾರೆ. ಅಂದ್ರೆ ರಾಜ್ಯ ಕುಟುಂಬರಾಗ್ರಿ ಮನೆಗೆ ಹೋಗ್ತಿಲ್ಲ, ಅನಿವಾರ್ಯ ಇರ್ತಾವೆ ಅವರು. ಒಬ್ಬರು ಬಾರಾಗಿರ್ತಾರೆ. ಶಾಲೆ 4 ಬರಲ್ಲ. ಈ ಒಂದೇ ಶಾಲೆ ಇರ್ತವೆ 5 ಜನ ಅಲ್ರಿ, ಮಕ್ಕಳ ಕಲಿಕೆ ಬಗ್ಗೆ ಶಾಲೆ ವಿಚಾರ ಮಾಡ್ರಿ. ಈ ಒಂದೇ ಮಕ್ಕಳ ಶಾಲೆ ಕಲಿಕೆ ಬಗ್ಗೆ ನಾವು ಕೇಳಬೇಕಾಯ್ತು ಅಂತ ಪಾಲಕರಿಗೆ ಏನು ಗೊತ್ತಿರ್ತದವರು? ಶಾಲೆ ಕಳಿಸೋದಿರ್ತಾರೆ ಅವರು. ಶಾಲೆಗೆ ಯಾಕೆ ಕಳಿಸೋದಿಲ್ಲ? ಶಿಕ್ಷಕರು ಕೊಡ್ತೀವಿ. ಇಲ್ಲಿ ಬಾಬಾ 3 ಕ್ಲಾಸ್ ಮಾಡ್ಬೇಕಂದ್ರೆ ಯಾಕೆ ಸಾಧ್ಯ? ಒಂದೇ ಶಾಲೆ ಇರ್ತವೆ 5 ಜನ ಹಾಜರು ಕೊಡ್ತಾರ. ಒಂದೇ ಶಾಲೆ ಇರ್ತವೆ ಹಾಜರು ಕೊಡ್ತಾರ. ಆ ಕಡೆ ಬಿಟ್ಟು ಬೇಡ, ನಮ್ಗೆ 4 ಮಂದಿ ಪೈಕಿ 3 ಮಂದಿ ಒಂದು ಸಂಖ್ಯೆ ಮಾಡ್ತಾವ ನಾವು ಮಾತಾಡಕ್ಕೆ ಹೇಳಿದ್ರು. ರೇಷೋ ಬಿಟ್ಟೆ ಮಾಡ್ತಾರ. ನೋಡೋದು ಪ್ರಯತ್ನ ಮಾಡಿ. ಇಲ್ರಿ ಬಿಡ್ರಿ. ಇದೇ ಮಾತಾಡ್ತಾರೆ. ಅದು ಮಗುವಿ ಸರ್ ಒಂದನೇ 2ನೇ ಕ್ಲಾಸ್ 3ನೇ ಕ್ಲಾಸ್ ಇನ್ನೂ ಸರ್ ಒಂದಿನ ಸರಿ ತಪ್ಪಿಸಿಲ್ಲ. ಈ ಶಿಕ್ಷಕರು ಸ್ವಲ್ಪ ಸಮಸ್ಯೆ ಕಲ್ಸು ಸರಿ. ಹಾಂ ಸರ್, ಪಾಪ ಅಧ್ಯಕ್ಷರು ಹೇಳಿದ್ರೆ ಅವರು ನಮ್ಮೊಂದು ಮೊದಲ ಮನೆ ಸರಿಯಾಗಿ ಬಿಡ್ರಿ ಶಿಕ್ಷಕರು ವಾಲಿಮನ್ ಸರ್ ಎಲ್ಲ ಮಾತು ಕೂಲಿ ಮಾಡೋದು ಖಂಡಿತ ಮಾತಾಡೋಣ. ನಾವು ಸುಮ್ಮನೆ ಯಾರು ಪಾಲಕರು ಅಲ್ವಾ? ಖಂಡಿತ ಸರ್. ಮತ್ತೆ ಯಾರಾದ್ರೂ ಪಾಲಕರು ಏನಾಗ್ತಾರ? ಎಲ್ಲರೂ ಒಂದು ಕೊಡ್ತಿದ್ರೆ ಯಾರು ಬಿಡ್ಬೋದು? ಅದು ಖುಷಿ ಅನ್ಸುತ್ತೆ. ಯಾರು ಬಿಟ್ಟು ಒಂದು ಕೊಡಲ್ಲ ನಮ್ಮ ಪ್ರದೇಶಗಳಲ್ಲಿ. ಒಂದು ಕೊಡ್ತಿದ್ರೆ ನಿಮ್ಗೆ ಯಾರು ಕೊಟ್ಟು ಚಲೋ ಯಾರು ಕೊಟ್ಟು ಮತ್ತೆ ಮಾತಾಡ್ತೀರಿ ಮನೆ ಪಾಲಕರು ಖಂಡಿತವಾಗಿ ಶಿಕ್ಷಣ ವಿಷಯ
ಇಲ್ಲೇ ಬನ್ನಿ, ಮುಕ್ತವಾಗಿ. ಏನ್ ತೊಂದ್ರೆ ಇಲ್ಲ. ಸರ್ ಇನ್ನೊಂದಿಲ್ಲ ಸರ್ ಸುಮಾರು ಶಾಲೆ ಅಲ್ಲಿ ಗ್ರಾಮ ಪಂಚಾಯತಿ ಜಾಗ ಇದೆ ಸರ್. ವಿದ್ಯಾಭ್ಯಾಸ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಶಾಲೆ ಜಾಗ ಕೇಳಿ ಏನು ಮಾಡಿದ್ರೆ ಆಯ್ತು. ನಾನು ಸುಮಾರು ಸಲ ಗ್ರಾಮ ಪಂಚಾಯತಿ ಕೇಳ್ಕೊಂಡೆ ಏನು ಈ ಇದ್ರ ಬಗ್ಗೆ ಇಲ್ಲ ಸರ್. ಇದು ಎಲ್ಲ ಗೌಂಟರ್ ಸುಮ್ಮ ಶಾಲೆ ಐತೆ ಅಷ್ಟೇ. ಉಳಿದಿದ್ದು ಇಷ್ಟು ಎಕರೆ ಬಿಡಿಸಿ ಇಷ್ಟು ಇದು ಒಂದು ಇದು ಇಲ್ಲ ಸರ್. ಇನ್ನೂ ಇದೆ ಇದಕ್ಕೆ ಈ ಉದ್ದಾರಿಗಳ ಖಾತೆ ಸಂಖ್ಯೆ ಅಂತ ಆ ಸಂಖ್ಯೆ ಇಲ್ಲ ಸರ್. ಅದೇ ಸರ್ ಏನೇ ಇಲ್ಲ ಸರ್. ನಾಗೇನಾದ ರೆಸಿಡೆನ್ಷಿಯಲ್ ಮೊನ್ನೆ ಈ ಹೊಲದ ಮಕ್ಕಳು ಅಲ್ಲ ಅದನ್ನ ನಾನು ಕೇಳ್ಕೊಳ್ಳೋದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಈಗ ಗ್ರಾಮ ಪಂಚಾಯತಿ ಒಳಗೆ 9 ಎಷ್ಟು ಇರ್ತದೆ ಸರ್. ಅದ್ರಾಗ ಇದು ಎಂಟ್ರಿ ಇರ್ತದೆ. ನಿಮ್ಗೆ ಹೇಗೆ ಎಂಟ್ರಿ ಇರ್ತದಲ್ಲ ಹಂಗೆ ನಮ್ಮ ಶಾಲೆಗೆ ಎಂಟ್ರಿ ಇರ್ತದೆ. ಹಾಂ ಗೊತ್ತದೆ. ಅದಕ್ಕೆ ಅವ್ರು ಏನಂದ್ರಿ ಅವ್ರು ಏನು ಮಾಡ್ಯಾರ ಅನ್ನೋದು ನಾವು ಹೇಳಿದ್ವಿ. ಅವರು ಈ ವಿಚಾರ ಮಾಡ್ಯಾರೆ. ಮತ್ತೆ ಇನ್ನೇನು ಶಿವಾಜಿ ಲೇಡೀಸ್ ಮಾಡಿಸಿ